ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವೇದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಚತುರ್ಥ ಸ್ಕಂಧದಲ್ಲಿ ನಿನ್ನೆ ನಾವು ದಕ್ಷಾಧ್ವರ ಧ್ವಂಸ ಪ್ರಕರಣ, ದಕ್ಷ ಪ್ರಜಾಪತಿ ಮಹಾತ್ಮರಾದ ಶಿವನನ್ನು ದ್ರೋಹ ಮಾಡಿದ್ರಿಂದ ಅಮೂಲ್ಯವಾದ ತನ್ನ ತಲೆನೇ ಇಲ್ಲ ಅಂತ ಮಾಡಿಕೊಂಡ. ಬಹಳ ಪ್ರೀತಿ ಪಾತ್ರಳಾದ ಮಗಳನ್ನು ಕಳ್ಕೊಂಡ. ನಮಗೆ ಎಚ್ಚರಿಕೆ ಕೊಡ್ತದೆ, ದೊಡ್ಡವರನ್ನು ನಿಂದಿಸಬೇಡ, ಮಹಾತ್ಮರನ್ನು ದ್ರೋಹ ಮಾಡಬೇಡ, ತಂದೆ ತಾಯಿ ಅಂತ ಅನಿಸ್ಕೊಂಡವರನ್ನು ವಿರೋಧ ಮಾಡಬೇಡ. ಇದೆಲ್ಲ ನಮಗೆ ಎಚ್ಚರಿಕೆ ಕೊಡ್ತದೆ. ಈ ಚರಿತ್ರೆ ಆಧ್ಯಾತ್ಮಿಕ ತತ್ವವನ್ನು ತಿಳಿಸ್ತದೆ. ಏನು ಅಧ್ಯಾತ್ಮ ಇಲ್ಲಿ ಅಡಕಾಗಿದೆ? ಪರಶಿವ ಸತಿಗೆ ಉಪದೇಶ ಮಾಡ್ತಾ ಒಂದು ಮಾತು ಹೇಳ್ದ, ನಾನು ಅಧೋಕ್ಷಜನನ್ನು ಧ್ಯಾನ ಮಾಡ್ತಾ ಮೈಮರ್ತಿದ್ದೆ ನಿನ್ನ ತಂದೆ ಬಂದಾಗ ಅಂತ. ಅಧೋಕ್ಷಜೋ ಮೇ ಮನಸಾ ವಿಧೀಯತೆ. ಅಧೋಕ್ಷಜ ಅಂತ ಒಂದು ನಾಮ, ಅದು ಭಗವಂತನಿಗಿರುವಂಥ ನಾಮ. ಅಕ್ಷ ಅಂದರೆ ಕಣ್ಣುಗಳು, ಇಂದ್ರಿಯಗಳು. ಭಗವಂತನನ್ನು ನಮ್ಮ ನಿಮ್ಮೆಲ್ಲರ ಪ್ರಾಕೃತ ಕಣ್ಣುಗಳು ಪೂರ್ಣ ಸೆರೆ ಹಿಡಿಯಲ್ಲ. ಅವನು ಅಪ್ರಾಕೃತನಾದ್ದರಿಂದ, ಹಾಗಾಗಿ ಅವನಿಗೆ ಅಧೋಕ್ಷಜ ಅನ್ನೋ ನಾಮ ಅನ್ವರ್ಥಕ. ಅವನು ವಿಷ್ಣುನೇ, ನಾರಾಯಣನೇ. ಅವನನ್ನು ನಾನು ಧ್ಯಾನ ಮಾಡ್ತಾ ಮೈಮರ್ತಿದ್ದೆ ಅಂತ ಶಿವ ಹೇಳಿದ ಮಾತು. ಧ್ಯಾನ ಮಾಡೋನು ಯಾರಾದ? ಪರಶಿವನಾದ. ಧ್ಯಾನ ಮಾಡಿಸ್ಕೊಳ್ತಾ ಇರೋನು ಯಾರು? ಅಧೋಕ್ಷಜ ಅಂತ ಕರೆಸ್ಕೊಂಡ ಮಹಾವಿಷ್ಣು. ಇದರಿಂದ ನಮಗೊಂದು ತಿಳುವಳಿಕೆ ಕೊಡ್ತು. ಧ್ಯಾನ ಮಾಡುವವನು ಪರಮಶಿವ, ಧ್ಯಾನ ಮಾಡಿಸ್ಕೊಳ್ಳುವವನು ಮಹಾವಿಷ್ಣು ಅಂತ. ಹೀಗೆ ದೇವಲೋಕದಲ್ಲಿ ದೇವತೆಗಳೆಲ್ಲರೂ ಒಂದೇ ಸ್ತರದಲ್ಲಿದ್ದಾರೆ ಅಂತ ಭ್ರಮಿಸಬಾರ್ದು. ಅವರವ್ರದ್ದೇ ಆದಂತಹ ಸ್ಥಾನ ಇದೆ ಅನ್ನೋದನ್ನು ಭಾಗವತ ಪರಿಚಯ ಮಾಡಿಸ್ತದೆ. ಧ್ಯಾನ ಮಾಡೋನು ಬೇರೆ ಇದ್ದು ಧ್ಯಾನ ಮಾಡಿಸ್ಕೊಳ್ಳೋನು ಬೇರೆಯೇ ಇರಬೇಕು ಅನ್ನೋದು ಕಾಮನ್ ಸೆನ್ಸ್ ಅಲ್ವಾ? ಕೆಲವರಿಗೇನೋ ಸಿಟ್ಟು,
ನೀವು ಬಹುದೇವತಾವಾದಿಗಳು, ನಾವು ಏಕದೇವತಾವಾದಿಗಳು, ನಿಮ್ಮಲ್ಲಿ ಯಾರೂ ಕೈ ಕೊಡೋರು ಇಲ್ಲೇ ಇಲ್ಲ, ಕೈ ಬಿಟ್ಟು ಹೋಗೋರೇ ಜಾಸ್ತಿ ಅಂತ ನಮ್ಮ ಮೇಲೆ ಆಕ್ಷೇಪ ಇದೆ. ಏಕದೇವತಾವಾದ, ಬಹುದೇವತಾವಾದ ಅಂತ ಭಾರತದಲ್ಲಿ ಬಹಳ ಪ್ರಚಲಿತ ಆಗಿದೆ ಇತ್ತೀಚೆಗೆ. ಮೊದಲು ಇತ್ತು, ಇದು ತುಂಬ ಇತ್ತು. ಈಗ ಅನೇಕ ಭಕ್ತರಿಗೆ ಅನೇಕ ಸಮಸ್ಯೆಗಳು ಬಂದಾಗ ದೇವತೆಗಳನ್ನು ಮೊರೆ ಹೋದರೆ ಆ ದೇವತೆಗಳೆಲ್ಲ ಕೈ ಕೊಡ್ತಾರಂತೆ. ಅವರು ಹೇಳೋದು ಏಕದೇವತಾವಾದಿಗಳು ಏನು ಹೇಳ್ತಾರವರು ಅಂದರೆ, ಒಂದು ಕಾರಣ ಕೊಡ್ತಾರೆ, ಬೇರೆ ಏನಲ್ಲ. ಅವ್ರು ಕೊಡೋ ಕಾರಣ ವಿಚಿತ್ರ. ಇವನು ಬಹಳ ದೇವತೆಗಳಿರೋದ್ರಿಂದ ಯಾವ್ಯಾವ ದೇವತೆಗಳನ್ನು ಈತ ಆರಾಧಿಸ್ಲಿಕ್ಕೆ ಹೋಗ್ತಾನೆ ಆ ದೇವತೆಗಳೆಲ್ಲ ಕೈ ಕೊಡ್ತಾರಂತೆ ನಮಗೆ. ಯಾಕೆ ಅಂದರೆ, ಅವ ಹೋಗಲಿ ಅಂತ ಇವ ಬಿಡ್ತಾನಂತೆ, ಇವ ಹೋಗಲಿ ಅಂತ ಅವ ಬಿಟ್ಬಿಡ್ತಾನಂತೆ. ಹಾಗಾಗಿ ದೇವತೆಗಳು ಬಹಳ ಅಂತನೋ ವಾದ ಸರಿಯಲ್ಲ, ಅದನ್ನು ಒಪ್ಪಬಾರದು ಯಾರು. ದೇವತೆ ಒಬ್ಬ ಅಂತನೋ ವಾದ, ಏಕದೇವವಾದ ಒಪ್ಪಬೇಕು. ಎಲ್ಲರ ಸಮಸ್ಯೆಗಳಿಗೆ ಅವನೊಬ್ಬನೇ ಸ್ಪಂದಿಸಬಲ್ಲ. ಆದ್ದರಿಂದ ಹೀಗೆ ಇಡೀ ಪ್ರಪಂಚವನ್ನು ಏಕದೇವವಾದ ಅನ್ನೋ ಹೆಸರಿನಲ್ಲಿ ದೇವಲೋಕ, ಸ್ವರ್ಗ, ನರಕ, ಪುಣ್ಯ, ಪಾಪ ಎಲ್ಲವನ್ನು ಅಲ್ಲಗಳದು ಒಬ್ಬನೇ ದೇವರು, ಯಾರೂ ಬೇರೆ ಇಲ್ಲೇ ಇಲ್ಲ, ಹೀಗೆಲ್ಲ ಪ್ರಚಾರ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಎಲ್ಲ ಅವರು ಕೊಡೋದೆಲ್ಲ ಲಾಜಿಕ್ಗಳು, ತರ್ಕ. ಲಾಜಿಕ್ ಅಂದರೆ ಗೊತ್ತಾಗ್ತದೆ, ತರ್ಕ, ಯುಕ್ತಿಗಳನ್ನು ಹಾಕ್ತಾರೆ. ನಾನೊಂದ್ಸಲಿ ಮಾತಾಡುವಾಗ ಇದೇ ಥರದ ಯುಕ್ತಿಯನ್ನು ಒಬ್ಬ ಏಕದೇವತಾವಾದವನ್ನು ಮಂಡಿಸೋನು ಹೇಳ್ದ. ಅದಕ್ಕೆ ಶಿವ ಅಂತ ಯಾರಿಲ್ಲ, ವಿಷ್ಣು ಅಂತ ಯಾರಿಲ್ಲ, ಗಾಡ್ ಅಂತ ಒಬ್ಬನೇ ಇದ್ದಾನೆ ಅಂತ ಒಂದು ವಾದ. ಇಂಗ್ಲೀಷ್ನಲ್ಲಿ ಆ ಶಬ್ದ ಹೇಳಿದ್ರೆ ಚಂದ ಅಂತ ಅವರದು. ಈ ರೀತಿ ಅಭಿಪ್ರಾಯ ಮಂಡಿಸಿದರೆ ತರ್ಕಕ್ಕೆ ನಾನೊಂದು ಪ್ರತಿತರ್ಕ ಹೇಳಿದೆ. ಅಲ್ಲ, ದೇವರು ಒಬ್ಬನೇ ಇದ್ದಾನೆ ಅಂತ ಒಪ್ಪಿಕೊಂಡ್ರಲ್ಲ, ಜೊತೆಗೆ ಭಕ್ತರು ಜಾಸ್ತಿ ಇದ್ದಾರೆ ಅಂತ ಒಪ್ಪಿಕೊಂಡ್ರಲ್ಲ. ದೇವರು ಒಬ್ಬನೇ ಆದರೆ ಭಕ್ತರು ಬಹಳ ಇದ್ದಾಗ ಯಾರಿಗೆ ಅವನು ವರ ಕೊಡಬೇಕು ಅವನು ಅಂತ ಸಮಸ್ಯೆ ಆಗಲ್ವೇ ಅಂತ ಕೇಳಿದೆ. ಯುಕ್ತಿಗೆ ಪ್ರತಿಯುಕ್ತಿ ಹಾಕ್ತಾರೆ ಅಂತ ಅವನು ಊಹಿಸಿರಲಿಲ್ಲ ಪಾಪ. ಅದ್ರ ಬದಲು ದೇವತೆಗಳು ಬಹಳ ಇದ್ದಾರೆ ಅಂತ ಒಪ್ಪಿಕೊಂಡ್ರೆ ಬಹುಭಕ್ತರಿಗೆ ಬಹುದೇವತೆಗಳು ಒಳ್ಳೆಯದಲ್ವೇ ಅಂತ ಯುಕ್ತಿ ಹೇಳಿದೆ. ಅವ ಯಾಕೋ ಸ್ವಲ್ಪ ಸ್ಟನ್ ಆಗಿಬಿಟ್ಟ. ಅಯ್ಯೋ, ನೀವೇನೇನೋ ಪ್ರಶ್ನೆ ಕೇಳ್ತೀರಿ, ನಾವು ಓದ್ಕೊಂಬರ್ತೀನಿ ಅಂತಂದ. ಅಲ್ಲ, ನೀನು ಓದ್ತಾನೇ ಇರು. ಜಗತ್ತಿಗೆ ದೇವರು, ದೇವತೆಗಳು, ಸ್ವರ್ಗ, ಪುಣ್ಯ, ಕರ್ಮ, ನಿಷ್ಠೆ, ಆಚಾರ ಇದನ್ನು ಬೋಧಿಸಿದ ಮುಖ್ಯ ಸ್ರೋತಸ್ಸೇ ಭಾರತ ದೇಶ. ಇಡೀ ದೇವಲೋಕ ಆಸೆ ಪಡ್ತದಂತೆ ಯಾವಾಗ ಭಾರತದಲ್ಲಿ ನಾವು ಹುಟ್ಟಿದೆವೋ ಅಂತ. ಪರಮಶಿವ ಭೂಮಿಯಲ್ಲಿ ಅವತರಿಸಿದ್ದು ಇದೇ ಭಾರತ ಭೂಮಿಯಲ್ಲಿ. ಶ್ರೀಕೃಷ್ಣ 10 ಅವತಾರ ತಾಳಿದ್ದು ಇದೇ ಭಾರತ ಭೂಮಿಯಲ್ಲಿ. ಇಡೀ ಭಾರತ ಭೂಮಿಯ 4 ದಿಕ್ಕಿನೊಳಗೂ ಕೂಡ ಶಿವ, ಭಗವಂತ ವಿಷ್ಣು ಇಬ್ಬರೇ ಇರೋದು. ಹರಿಹರರೇ ಇಡೀ ಭಾರತ ದೇಶದೊಳಗಿದ್ದಾರೆ ನೋಡಿ. 4 ದಿಕ್ಕನ್ನು ಕಾಯ್ತಾ ಇದ್ದಾರೆ. ಉತ್ತರಕ್ಕೆ ಹೋಗ್ರಿ, ಬದ್ರಿನಾಥ, ಕೇದಾರನಾಥ. ದಕ್ಷಿಣಕ್ಕೆ ಬಂದರೆ ರಾಮನಾಥ, ರಾಮೇಶ್ವರ, ಶಿವ. ಸೋಮನಾಥ, ದ್ವಾರಕಾನಾಥ, ಜಗನ್ನಾಥ. ಅಲ್ಲೂ ಶಿವ ಇದ್ದಾನೆ, ಜಗನ್ನಾಥದ ಜೊತೆಗೆ ಅಲ್ಲೂ ಶಿವ ಇದ್ದಾನೆ. ಹೀಗೆ ಇಡೀ ಭಾರತದೊಳಗೆ 4 ದಿಕ್ಕಿನ ಕಡೆ ನೀವು ಸಂಚಾರ ಮಾಡಬೇಕಾದದ್ದೇ, ಮಾಡಲೇಬೇಕು ಪ್ರತಿಯೊಬ್ಬರು. ಭಾರತ ದೇಶವನ್ನು ಹೇಗಿದೆ ದೇವತಾಮಯ ಲೋಕ ಇದು ಅಂತ ನಿಮಗೆ ಅರ್ಥ ಆಗ್ತದೆ. ಹಾಗಾಗಿ ದೇವತೆಗಳು ಬಹಳ ಇದ್ದಾರೆ ಅನ್ನೋ ವಾದವನ್ನು ತರ್ಕದಿಂದ ನಾವು ಅಲುಗಳಿಲಿಕ್ಕೆ ಹೋಗಬಾರ್ದು. ಉಪನಿಷತ್ತು, ವೇದ, ಪುರಾಣಗಳು ಕೊಡುವ ಮಾಹಿತಿಗೆ ಅನುಗುಣವಾಗಿ ದೇವತೆಗಳ ಲೋಕ, ಸ್ವರ್ಗ, ನರಕ ಇವುಗಳನ್ನು ಪರಿಚಯ ಮಾಡಿಸ್ಬೇಕು, ವಿಶ್ವಾಸ ಮಾಡಬೇಕು. ಅವುಗಳನ್ನು ಯಾರು ವಿಶ್ವಾಸ ಮಾಡಲ್ಲ ಅವನಿಗೆ ದೇವರ ಬಗ್ಗೆ ಎಷ್ಟೊತ್ತು ಮಾತಾಡಿದರೂ ಏನೂ ಉಪಯೋಗ ಆಗಲ್ಲ. ಹಾಗಾಗಿ ವೇದ, ಉಪನಿಷತ್ತು, ಪುರಾಣಗಳೇ
ದೇವಲೋಕವನ್ನು ಹೀಗಿದೆ ಹೀಗಿದ್ದಾರೆ ಅಂತ ಪರಿಚಯಿಸಲಿಕ್ಕೆ ಆಧಾರ, ವಿಶ್ವಾಸಾರ್ಹ. ಬೇರೆದನ್ನು ಹಿಡ್ಕೊಂಡು ದೇವರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ತಿಳಿಬೇಕು. ಆಮೇಲೆ ಬಂದವರು ಇದ್ದಾರಲ್ಲ, ಅವರಿಗೆ ಈ ವೇದ, ಪುರಾಣ, ಮಹಾಭಾರತ, ರಾಮಾಯಣ ಅಂದರೆ ಸ್ವಲ್ಪ ಯಾಕೋ ಕೀಸರಾಗ್ಲಿಕ್ಕೆ ಶುರುವಾಯಿತು. ಅವರೇನು ಮಾಡಿದರು, ಇಲ್ಲಿರುವ ವಿಷಯಗಳನ್ನೇ ತಾವು ತಮ್ಮ ಲ್ಯಾಂಗ್ವೇಜ್ನಲ್ಲಿ ಹೇಳಿ ದೇವರು ಅನ್ನೋ ವಿಷಯವನ್ನು ಮಾತ್ರ ಡಿಲೀಟ್ ಮಾಡಿಬಿಟ್ರು. ಈ ಥರ ಎಡಿಟಿಂಗ್ ವರ್ಕ್ ಮಾಡಿದ್ದಾರೆ ಬಹಳ ಜನ. ಅವರನ್ನು ನೀವು ಕೇಳಲಿಕ್ಕೆ ಹೋದರೆ ನಾವು ವೇದ ಗೀದ ಒಪ್ಪಲ್ಲ ಅಂತಾರೆ. ನಾವು ವೇದ ಒಪ್ಪಲ್ಲ, ಉಪನಿಷತ್ತು ಒಪ್ಪಲ್ಲ. ಅಲ್ಲಪ್ಪ, ಮತ್ತು ಇವಿಷ್ಟೆಲ್ಲ ಹೇಗೆ ಬಂತು ನಿಮಗೆ? ಇದೆಲ್ಲ ನಮ್ಮ ಆಚಾರ್ಯ ಹೇಳಿ. ಅವ್ರಿಗೆ ಹೇಗೆ ಬಂತು, ಅವ್ರಿಗೆ ಹೇಗೆ ಬಂತು ಗೊತ್ತಿಲ್ಲ. ಇದು ಯಾವ ಮೋಸ ನೋಡಿ. ಪ್ರಜ್ಞಾವಂತ ಸಮಾಜ, ಅದರಲ್ಲಿಯೂ ಭಾರತ ದೇಶದ ನಾಗರಿಕರಾದವರು ಯಾವ ಕಾರಣಕ್ಕೂ ವೇದ, ಉಪನಿಷತ್ತು, ಪುರಾಣ, ಇತಿಹಾಸಗಳನ್ನು ಮೀರಿ ನಡಿಲಿಕ್ಕೆ ಹೋಗಬಾರ್ದು. ಅವುಗಳ ಆಧಾರದಂತೆ ಅವುಗಳು ಜನರ ಏಳಿಗೆಗಾಗಿಯೇ ಜಗತ್ತಿಗೆ ಬಂದವು, ಆಪ್ತ ಬಂಧುಗಳಿದ್ದ ಹಾಗೆ. ಅವುಗಳನ್ನು ಮೀರಿ ನಡೆಯೋ ಸಾಹಸ ಎಂದೂ ಮಾಡಬಾರ್ದು. ಈ ಅಂಶವನ್ನು ಅನುಸಂಧಾನ ಮಾಡಿದರೆ 4ನೇ ಸ್ಕಂದ ಭಾಗವತ ಧ್ಯಾನ ಮಾಡೋನು ಶಿವನಾಗಿ, ಧ್ಯಾನ ಮಾಡಿಸ್ಕೊಳ್ಳೋನು ಅಧೋಕ್ಷಜ ಅಂತ ಹೇಳಿ, ಧ್ಯಾನ ಮಾಡಿಸ್ಕೊಳ್ಳೋನು ಹೇಗಿದ್ದಾನೆ, ಧ್ಯಾನ ಮಾಡೋನು ಹೇಗಿದ್ದಾನೆ, ಯಾವ ಸ್ತರದಲ್ಲಿದ್ದಾನೆ ಅಂತ ನೀವೇ ಯೋಚಿಸ್ರಿ ಅಂತ ನಮಗೆ ವ್ಯಾಖ್ಯಾನ ಮಾಡಿ ಕೊಡ್ತದೆ. 2ನೇ ಅಂಶ ಇದೇ ಸ್ಕಂದದಲ್ಲಿ ಮತ್ತೊಂದು ಬರ್ತದೆ. ಈ ದಕ್ಷನ ಯಾಗಕ್ಕೆ ವಿಷ್ಣುವಿಗೆ ಆಹ್ವಾನ ಹೋಗಿತ್ತಂತೆ, ಬ್ರಹ್ಮನಿಗೂ ಆಹ್ವಾನ ಹೋಗಿತ್ತು. ಇಬ್ಬರು ಬರಲೇ ಇಲ್ಲ. ಅಲ್ಲ, ಆಹ್ವಾನ ಕೊಟ್ಟ ಮೇಲೆ ಬರಬೇಕೋ ಬೇಡ ದಕ್ಷನ ಮನೆ ಯಜ್ಞಕ್ಕೆ? ದೊಡ್ಡ ಯುದ್ಧನೇ ಆಗೋಯ್ತು. ಶಿವ ಬಂದ, ಆಹ್ವಾನ ಇದ್ದದ್ದಕ್ಕೆ ಶಿವ ಬರಲಿಲ್ಲ. ಸತೀದೇವಿ ಆಹುತಿ ಹಾಕ್ಕೊಂಡು ಬಿಟ್ಲಲ್ಲ, ಆತ್ಮಾಹುತಿ. ಶಿಟ್ಟಾಗಿ ಶಿವ ಬಂದು ದಕ್ಷನ ತಲೆ ಕತ್ತರಿಸಿದ, ಆಹ್ವಾನ ಇದ್ದದ್ದಿಲ್ಲ. ಇದೆಲ್ಲ ನಡೆದ ಮೇಲೆ ಯಾರೋ ಒಬ್ಬ ಗಂಧರ್ವ, ಬಹುಶಃ ಅವನು ಪತ್ರಕರ್ತ ಅನ್ನಿಸ್ತದೆ, ದೇವಲೋಕದ ಪತ್ರಕರ್ತ ಇರಬೇಕು. ಅವನು ಸಲಿಗೆಯಿಂದ ಬ್ರಹ್ಮದೇವರ ಬಳಿಗೆ, ವಿಷ್ಣುವಿನ ಬಳಿಗೆ ಹೋಗಿ ಸಂದರ್ಶನ ಮಾಡಿದ್ದಂತೆ. ನೀವಿಬ್ಬರು ಯಾಕೆ ಈ ದಕ್ಷನ ಯಜ್ಞದಲ್ಲಿ ಪಾಲ್ಗೊಳ್ಳಿಲ್ಲ? ನಿಮಗೆ ಆಹ್ವಾನ ಬಂದಿತ್ತಾ ಇಲ್ವಾ? ಹಿಂದೆ ಕ್ಯಾಮ್ರಾನು ತಗೊಂಡೇ ಹೋಗಿದ್ದ ಟೆಲಿಕಾಸ್ಟ್ ಮಾಡಲಿಕ್ಕೆ. ಅದರ ಹಿಂದಿನ ದಿನ ಎಲ್ಲ ಪೇಪರ್ನಲ್ಲಿ ಹಾಕಿದ್ರು, ವಿಷ್ಣು ಬ್ರಹ್ಮನ ಗೈರ್ ಹಾಜರಿನಲ್ಲಿ ದಕ್ಷನ ಯಜ್ಞ ಧ್ವಂಸವಾಗಿದೆ ಅಂತ ಹಾಕಿದ್ರು. ಈಗೆಲ್ಲ ಹಾಗೆ ಹಾಕೋದು, ವಿಷ್ಣು ಮತ್ತು ಬ್ರಹ್ಮನ ಗೈರ್ ಹಾಜರಿನಲ್ಲಿ ಅಂತ ಹಾಕಿಬಿಟ್ಟಿದ್ದಾರೆ. ಅಂದರೆ ಅವರಿಬ್ಬರು ಬರಲಿಲ್ಲ. ಮರುದಿವಸ ಸಲಿಗೆಯಿಂದ ಕೇಳಲಿಕ್ಕೆ ಹೋದ ವಿಷ್ಣುವಿಗೆ, ಬ್ರಹ್ಮನಿಗೆ. ಬ್ರಹ್ಮ ಮತ್ತು ವಿಷ್ಣುವಿನ ಬಾಯಲ್ಲಿ ಬಂದ ಉತ್ತರ ಏನು? ಭಾಗವತ ಅದನ್ನು ಉಲ್ಲೇಖ ಮಾಡ್ತದೆ. ಆತನಿಗೆ ಹೇಳ್ತಾರೆ, ಸಂದರ್ಶಕನಿಗೆ, ನಾವು ದಕ್ಷನ ಮನೆಗೆ ಯಜ್ಞಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಆಹ್ವಾನ ನಮ್ಮಿಬ್ಬರಿಗೂ ಇತ್ತು, ಆದರೆ ನಮಗೆ ಶಿವನಿಗೆ ಆಹ್ವಾನ ಕೊಟ್ಟಿಲ್ಲ ದಕ್ಷ ಅಂತ ವಿಷಯ ಬಂತು, ಅದಕ್ಕೆ ನಾವಿಬ್ಬರು ಹೋಗೋದನ್ನು ಬಿಟ್ವಿ ಅಂತಂದ್ರಂತೆ. ಅವನು ಹಾಗೇ ಅದನ್ನು ಸಂದರ್ಶನವನ್ನು ಟಿ ವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾನೆ. ಶಿವನಿಗೆ ಆಹ್ವಾನ ಕೊಡದೇ ಇದ್ದ ಕಾರಣ ವಿಷ್ಣು ಬ್ರಹ್ಮರು ಗೈರ್ಹಾಜರಾಗಿದ್ದಾರೆ ಅಂತ. ಇದು ಜಗತ್ತಿಗೆ ಕೊಡಬೇಕಾದ ಸಂದೇಶ. ವಿಷ್ಣು ಬ್ರಹ್ಮ ಶಿವನನ್ನು ಆಹ್ವಾನಿಸಿದ ಯಜ್ಞಕ್ಕೆ ಬರಲಾರರು. ಹಾಗೆ ಶಿವ ವಿಷ್ಣು ಬ್ರಹ್ಮರನ್ನು ಆಹ್ವಾನಿಸದೇ ಇದ್ದರೆ ಯಜ್ಞಕ್ಕೆ ಬರಲಾರರು. ಅಂದರೆ ಅರ್ಥ, ಆ ಮೂರೂ ದೇವತೆಗಳಲ್ಲಿ ಭಾವದಲ್ಲಿ ಒಂದೇ ಭಾವನೆ ಇದೆ ಅಂತೆ, ಭಾವೈಕ್ಯ ಇದೆ. ತಿಳಿಯೋರು ಮಾತ್ರ ತಪ್ಪಾಗಿ ತಿಳ್ಕೊಂಡಿದೆ. ಕೆಲವರಿಗೆಲ್ಲ ನಾವು ಶಿವಭಕ್ತರು, ಹಾಗಾಗಿ ವಿಷ್ಣು ಭಕ್ತರನ್ನು ಕಂಡ್ರೆ ನಮಗೆ ಬೇಡ ಅಂತಾರೆ. ಕೆಲವರೆಲ್ಲ ನಾವು ವಿಷ್ಣು ಭಕ್ತರು, ನಮಗೆ ಈ ಶಿವ ಶೈವರು ಅಂದರೆ ಬೇಡ ಅಂತಂತಾರೆ. ಎರಡೂ ಅಪರಾಧ, ಎರಡೂ ತಪ್ಪು. ಇದನ್ನು ಭಾಗವತ ತಿಳಿಸ್ತದೆ. ನೀನು ಶಿವಭಕ್ತನಾದ್ರೇನು, ವಿಷ್ಣು ಭಕ್ತನಾದ್ರೇನು?
ಆ ಶಿವ ಮತ್ತು ವಿಷ್ಣು ಇವರಿಬ್ಬರಲ್ಲಿರುವ ಭಾವೈಕ್ಯತೆಯನ್ನು ಅರ್ಥೈಸ್ಕೊಂಡ್ರೆ ಭಕ್ತನಾದದ್ದಕ್ಕೆ ಸಾರ್ಥಕ ಆಗ್ತದೆ. ನೀನು ಅವರನ್ನು ಬೇಡ ಅಂತ ದೂರಿ ಇವರನ್ನು ಬೇಡ ಅಂತ ಹೇಳಿ ಅವನು ಅಂತ ಹೀಗೆ ಮಾಡಿದರೆ ಎಲ್ಲಿ ಉಳಿಬೇಕು ಐಕ್ಯ, ಎಲ್ಲಿ ಉಳಿಬೇಕು ಸಾಮರಸ್ಯ? ಇದನ್ನು ಜಗತ್ತಿಗೆ ಸಾರಬೇಕಾಗಿದೆ. ದೇವತೆಗಳು ಮೂವರು ಬೇರೆ ಬೇರೆ ಆದರೂ ದೇವತೆಗಳ ಮನಸ್ಸಿನಲ್ಲಿರುವ ಭಾವನೆ ಮಾತ್ರ ಒಂದೇ ಇದೆ. ಈ ಭಾವೈಕ್ಯತೆಯನ್ನು ಜಗತ್ತಿಗೆ ಸಾರ್ತದೆ ಶ್ರೀಮದ್ ಭಾಗವತ ಅಂತ ಅನುಸಂಧಾನ ಮಾಡಬೇಕು. ಯಾವ ಕಾರಣಕ್ಕೂ ಶಿವನನ್ನು ದ್ವೇಷಿಸಬಾರ್ದು, ಶಿವಭಕ್ತರನ್ನು ದ್ವೇಷಿಸಬಾರ್ದು, ವಿಷ್ಣು ಭಕ್ತರನ್ನು ದ್ವೇಷಿಸಬಾರ್ದು. ಇವರಿಬ್ಬರೂ ಸರಿಸಮಾನವಾಗಿ ಭಕ್ತರು, ಅವರವರಿಗೆ ಅರ್ಹತೆಗನುಗುಣ ಭಕ್ತಿ ಮಾಡಲೇಬೇಕು. ನಾನು ವೈಷ್ಣವರಿ, ನಾನು ಯಾಕೆ ಶಿವಭಕ್ತಿ ಮಾಡಲಿ ಅಂದರೆ ಶಿವನೂ ಒಲಿಯಲ್ಲ, ವಿಷ್ಣುನೂ ಒಲಿಯಲ್ಲ. ನಾನು ಶೈವ, ನಾನು ಯಾಕೆ ವಿಷ್ಣು ಭಕ್ತಿ ಮಾಡಲಿ ಅಂದರೆ ಅಲ್ಲಿಯೂ ಅಷ್ಟೇ, ಶಿವನೂ ಒಲಿಯಲ್ಲ, ವಿಷ್ಣುನೂ ಒಲಿಯಲ್ಲ. ಹಾಗಾಗಿ ವಿಷ್ಣು ಭಕ್ತರೆಲ್ಲ ಶಿವನನ್ನು ಆರಾಧಿಸಲೇಬೇಕು, ಶಿವಭಕ್ತರು ವಿಷ್ಣುನನ್ನೂ ಆರಾಧಿಸಬೇಕು. ಶೈವರು ಶಿವನನ್ನು ವಿಷ್ಣುನನ್ನು, ವೈಷ್ಣವರು ಶಿವನನ್ನು ವಿಷ್ಣುನನ್ನು ಆರಾಧಿಸಬೇಕು ಅನ್ನೋದೇ ಭಾಗವತದ ತಾತ್ಪರ್ಯ. ಹೀಗೆ ಈ ಸ್ತರವನ್ನು ಅರ್ಥೈಸಿಕೊಂಡು ನಮ್ಮನ್ನು ನಾವು ರೂಪಿಸ್ಕೊಳ್ಬೇಕು ಅಂತ ಹೇಳ್ತದೆ. ಶಿವಭಕ್ತಿಗೂ ಫಲ ಕೊಟ್ಟದ್ದಿದೆ, ವಿಷ್ಣು ಭಕ್ತಿಗೂ ಫಲ ಕೊಟ್ಟದ್ದಿದೆ ಅಲ್ವೇ ಜಗತ್ತಿನಲ್ಲಿ. ಹಾಗಾದರೆ ಇಬ್ಬರೂ ದೇವತೆಗಳಿದ್ದಾರೆ, ಯಾಕೆ ವಿರೋಧ ಮಾಡುವಂಥ ಪದ್ಧತಿ? ಯಾರು ಮಾಡಿಟ್ರಿ ಇದನ್ನು? ಯಾರೋ ಬುದ್ಧಿಗೇಡಿಗಳು ನಮ್ಮೊಳಗಿದನ್ನು ತುರುಕಿರ್ಬೇಕಲ್ವ ಸಂಶೋಧನೆ ಹೆಸರಿನಲ್ಲಿ. ಇದನ್ನು ಬಿಡೋ ಹಾಗಾಗಬೇಕು. ಹೆಚ್ಚು ಶಿವಭಕ್ತಿ, ಹೆಚ್ಚು ವಿಷ್ಣು ಭಕ್ತಿ ಅವರವರನ್ನು ಏಳಿಗೆಗೆ ತಂದು ಕೊಡ್ತದೆ. ಆದರೆ ಅವರ ಸ್ತರ ಏನು ಅಂತ ಮಾತ್ರ ಚೆನ್ನಾಗಿ ಅರ್ಥಕೊಂಡು ಆರಾಧನೆ ಮಾಡಬೇಕು. ಬಹಳ ಪ್ರಸಿದ್ಧವಾದ ಒಂದು ಕಥೆ ಇದೆ, ಭಾಗವತದ್ದಲ್ಲ ಇದು, ಹಿರಿಯರು ಹೇಳಿದ ಕಥೆ. ಒಂದು ಸಲ ಪರಮಶಿವ ಭಕ್ತ ತಪ್ಪಲ್ಲ, ಆದರೆ ವಿಷ್ಣುನನ್ನು ಬಹಳ ದ್ವೇಷ ಮಾಡ್ತಾ ಇದ್ನಂತೆ. ಅಂಥ ಒಬ್ಬ ವ್ಯಕ್ತಿ ಒಮ್ಮೆ ಯಾವುದೋ ಊರಿನಿಂದ ತನ್ನೂರಿಗೆ ಬರ್ತಾ ಇದ್ದಾನೆ, ಕತ್ಲಾಗಿಬಿಡ್ತು. ಕತ್ಲು ಭಾಳ ಆದಾಗ ಅವನಿಗೆ ಕಣ್ಣಿಗೂ ಕಾಣಿಸೋದು ಕಠಿಣ ಆಯಿತು. ಕೈಯಲ್ಲೊಂದು ಯಾವುದೋ ಟಾರ್ಚ್ ಇಟ್ಕೊಂಡೋ ಏನೋ ಇಟ್ಕೊಂಡ ಬತ್ತಿ. ಮಳೆ ಬರ್ತಾ ಇದೆ, ಓಡೋಡ್ಕೊಂಡು ತನ್ನ ಮನೆ ಕಡೆಗೆ ಬರ್ತಿದ್ದಾನೆ. ರಸ್ತೆಯಲ್ಲಿ ಕಾಲಿಗೆ ಒಂದು ದೊಡ್ಡ ಕಲ್ಲು ಎಡವಿ ಬಿದ್ದುಬಿಟ್ಟ. ಏನಿದು ರಸ್ತೆಯಲ್ಲಿ ಕಲ್ಲು ಬಂದಿದೆ ಅಲ್ಲ ಅಂತ ಆ ಬೆಳಕು ಹಾಕಿ ಕಲ್ಲು ನೋಡ್ತಾನೆ. ಇನ್ಯಾರಾದರೂ ಬಿದ್ದು ಬಿಡ್ತಾರೋ, ಕಲ್ಲನ್ನು ಸೈಡಿಗಾದರೂ ಹಾಕೋಣ ಅಂದರೆ ಪಕ್ಕಕ್ಕೆ ಹಾಕೋಣ ಅಂತ. ಆ ಸಮಯಕ್ಕೆ ಆ ಕಲ್ಲು ಸ್ವಲ್ಪ ಪ್ರಯತ್ನಪಟ್ಟು ಎತ್ತಿದ ಕೂಡಲೇ ಬೆಳಕು ಹಾಕಿ ನೋಡ್ತಾನೆ, ಅರ್ಧನಾರೀಶ್ವರನ ಪ್ರತಿಮೆ ಸಿಕ್ಕಿತ್ತಂತೆ. ಯಾರಿಗೆ ಆನಂದ ಆಗಲ್ಲ? ಇನ್ನು ಮೇಲಾಗಿ ಶಿವಭಕ್ತ ವಿಷ್ಣುನ ಕಂಡ್ರೆ ಆಗಲ್ಲ, ಅದು ಬೇರೆ ಮಾತು. ಭಾಳ ಆನಂದ ಆಯಿತು. ನಾನಿಷ್ಟು ದಿವಸ ಪೂಜೆ ಮಾಡ್ತಿದ್ದದ್ದಕ್ಕೆ ಶಿವನೇ ಒಲ್ದಿದ್ದಾನೆ ನನಗೆ ಅಂತ ಅವನನ್ನು ತಗೊಂಡು ಬರಬೇಕು ಮನೆಗೆ ಅಂತ ಕತ್ಲಾಗಿತ್ತು. ಅದನ್ನು ಕಿತ್ತಿ ಪ್ರಯತ್ನಪಟ್ಟು ಆಯಾಸಪಟ್ಟು ಎತ್ತಿ ಮನೆಗೆ ತಗೊಂಡು ಬಂದು ಮನೆಯಲ್ಲೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಬೇಕು ಅಂತ ಅಪೇಕ್ಷೆ. ತಂದ ನೋಡ್ತಾನೆ, ಪ್ರತಿಮೆ ಹಿಂಬದಿಯಲ್ಲಿ ಏನೋ ತರಿ ಕಾಣಿಸ್ತು. ಅಲ್ಲೇನಿದೆ ಅಂತ ಹಿಂತಿರುಗಿಸಿ ಬೆಳಕು ಹಾಕಿ ನೋಡ್ತಾನೆ, ಅಲ್ಲಿ ವಿಷ್ಣುವಿನ ಪ್ರತಿಮೆ ಇತ್ತಂತೆ. ಭಾರೀ ಮನಸ್ಸಿಗೆ ಖೇದಾಯಿತು. ನಾನೇನೋ ಭಕ್ತಿಯಿಂದ ತಂದೆ ಒಂದೇ ಪ್ರತಿಮೆ, ಅದು ಏಕಶಿಲೆಯಲ್ಲಿ ಮಾಡಿದ ಅರ್ಧನಾರೀಶ್ವರ ವಿಷ್ಣು, ಹಿಂಬದಿಯಲ್ಲಿ ವಿಷ್ಣು, ಮುಂಬದಿಯಲ್ಲಿ ಅರ್ಧನಾರೀಶ್ವರ. ಬಹಳ ಬೇಸರ ಆಯಿತು. ಶಿವ ಸಿಕ್ಕಿದ್ದಕ್ಕೆ ಸಂತೋಷ ಆಗಿತ್ತು, ವಿಷ್ಣು ಇದ್ದಾನಲ್ಲ ಹಿಂದೆ ಅಂತ ಅವನಿಗೆ ಬೇಸರ ಆಯಿತು. ಒಂದು ಉಪಾಯ ಮಾಡಬೇಕೀಗ ಅಂದ. ಯಾರಿಗೂ ವಿಷ್ಣು ಕಾಣಿಸ್ಬಾರ್ದು, ಶಿವ ಮಾತ್ರ ಕಾಣಿಸ್ಬೇಕು ಅಂತ ಗರ್ಭಗುಡಿ ಕಟ್ಟಿ ಆ ಪ್ರತಿಮೆಯನ್ನು ಹಿಂಬದಿಯಲ್ಲಿ ಕಾಣಿಸ್ಬಾರ್ದು ಅಂತ ವಿಷ್ಣುವನ್ನು ಹಿಂಬದಿಗೆ ಮಾಡಿ ಅರ್ಧನಾರೀಶ್ವರನನ್ನು ಮುಂದೆ ಮಾಡಿ ಪ್ರತಿಷ್ಠೆ ಮಾಡ್ತೇನೆ ಅಂತ ಹೋದ. ಪ್ರತಿಷ್ಠೆ ಅಂದರೆ ಮತ್ತೆ ಕಲಶಾಭಿಷೇಕ ಆಗೋದು ಬೇಡವೇ, ಪಂಚಾಮೃತ ಆಗೋದು ಬೇಡವೇ,
ಕಲಶಾಭಿಷೇಕ ಮಾಡಬೇಕು ಅಂತ ಅಭಿಷೇಕ ಮಾಡಲಿಕ್ಕೆ ಹೋಗ್ತಾನೆ, ಅದು ಶಿವನ ಮೇಲೆ ಬೀಳುವ ಹಾಗೆ ವಿಷ್ಣುವಿನ ಮೇಲೆ ಬೀಳ್ತಾ ಇದೆ ಅಂತ ಅನ್ನಿಸ್ತು. ಏಕಶಿಲೆ. ಮನಸ್ಸಿಗೆ ಬೇಸರ ಆಗ್ತಾ ಇದೆ. ನೀರು ಹಿಂದೆ ಹೋಗಬಾರ್ದು ಅಂದವನು. ಹಿಂದಿರೋ ವಿಷ್ಣುವಿನ ತಲೆ ಮೇಲೆ ನೀರು ಹೋಗಬಾರ್ದು. ಅದಕ್ಕೇನೋ ಒಂದು ತೊಗೊಂಡು ಬಂದು, ಪ್ಲ್ಯಾಸ್ಟಿಕ್ ಇತ್ತು ಅನ್ನಿಸ್ತದೆ ಆ ಕಾಲದಲ್ಲಿಯೂ, ಅದನ್ನು ತಂದು ವಿಷ್ಣುವಿನ ಮುಖಕ್ಕೆ, ಕಾಲಿಗೆ, ಕೈಗೆ ಅಂಟಿಸಿ, ನೀರೇನಿದ್ರೂ ಶಿವನಿಗೆ ಮಾತ್ರ ಬೀಳಬೇಕು, ತೀರ್ಥ ಬರಬೇಕು, ಹಾಗೆ ಮಾಡಿದ. ಯಾಕೆ ಹಿಂದೆ ವಿಷ್ಣು ಇದ್ದಾನೆ. ಧೂಪಾರತಿ ಮಾಡಿದ, ಅಭಿಷೇಕ ಆಯಿತು, ಧೂಪ ಆಯಿತು, ದೀಪ ಆಯಿತು, ಅಲಂಕಾರ ಆಯಿತು, ಹೂಗಳನ್ನು ಏರಿಸಿದ, ನೈವೇದ್ಯ ಮಾಡಿದ, ದೀರ್ಘದಂಡ ಪ್ರಣಾಮ ಹಾಕಿದ. ಎಲ್ಲ ಉಪಚಾರಗಳಿಗೋಸ್ಕರ ದೀರ್ಘದಂಡ ನಮಸ್ಕಾರ ಹಾಕಿದ ಶಿವನಿಗೆ. ಹರ ಹರ ಮಹಾದೇವ ಅಂತ ನಮಸ್ಕಾರ ಹಾಕಿದ್ದಾನೆ. ನೋಡ್ತಾನೆ ವಿಷ್ಣು ಪ್ರತ್ಯಕ್ಷ ಆಗಿಬಿಟ್ಟಿದ್ದ. ಹೌಹಾರಿಬಿಟ್ಟ. ಅರೆ ಇದು ಏನಾಯ್ತು ಇಲ್ಲಿ? ಒಂದು ಸಲ ಇದ್ದಕ್ಕಿದ್ದ ಹಾಗೆ ಹತ್ರಕ್ಕೆ ಬಂದ ಪ್ರತಿಮೆ ಹತ್ರ. ನಾನೇನಾದರೂ ಅವಸರ ಮಾಡಲಿಕ್ಕೆ ಹೋಗಿ ವಿಷ್ಣುವಿನ ಪ್ರತಿಮೆಗೇನಾದರೂ ಅಭಿಷೇಕ ಮಾಡಿಬಿಟ್ನ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕಲ್ಲ. ನೋಡ್ತಾನೆ ವಿಷ್ಣುವಿಂದ ಇರಲಿಲ್ಲ, ಎಲ್ಲ ಅರ್ಧನಾರೀಶ್ವರಂದದ್ದಕ್ಕೆ ಮಾಡಿದ್ದ. ಪ್ರತ್ಯಕ್ಷನಾಗಿ ನಿಂತಿದ್ದದ್ದು ವಿಷ್ಣು ಶಂಖ ಚಕ್ರ ಇಟ್ಕೊಂಡು ಅವನ ಹತ್ರ ಬಂದ. ಸತ್ಯ ಹೇಳು ವಿಷ್ಣು, ನಾ ಮಾಡಿದ ಅಭಿಷೇಕದ ನೀರು ನಿನ್ನ ತಲೆ ಮೇಲೆ ಬಿದ್ದಿತ್ತಾ ಹೇಳು ಅಂತಂದ. ಅಥವಾ ನಾನು ಮಾಡಿದ್ದೇನ ಪಂಚಾಮೃತದ ಬಾಳೆಹಣ್ಣೇನಾದರೂ ನಿನ್ನ ತಲೆ ಮೇಲೆ ಏನಾದರೂ ಜಾರಿ ಬಿತ್ತ? ಬೀಳದೇ ಇರೋ ಹಾಗೆ ಹಿಂದೆಲ್ಲ ವ್ಯವಸ್ಥೆ ಮಾಡಿದ್ದೆ ನಾನು. ಧೂಪಾರ್ತಿ ಏನಾದರೂ ನಿನ್ನ ಮೂಗಿಗೆ ಬಡಿತಾ ಅಂದ. ಏನೂ ಇಲ್ಲ ಅನ್ಬೇಕಲ್ಲ. ವಿಷ್ಣು ಹೇಳ್ತಾನೆ ಆವಾಗ, ನೀನು ಪೂಜೆ ಮಾಡಿದ ಶಿವನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಭಕ್ತ, ನನಗೇನು ಒಂದು ಹನಿ ನೀರು ಬಿದ್ದಿಲ್ಲ, ಪಂಚಾಮೃತದ ಬಾಳೆಹಣ್ಣು ಬಂದಿಲ್ಲ, ಧೂಪ ನನ್ನ ಮೂಗಿಗೆ ಬಡ್ದಿಲ್ಲ ಅಂತ ಹೇಳಿದ. ಈ ಶಿವಭಕ್ತನಿಗೆ ಆಶ್ಚರ್ಯ ಆಯಿತು. ಹಾಗಾದರೆ ನೀನು ಬಂದು ಯಾಕೆ? ಇದು ಪ್ರಶ್ನೆ. ನಿನ್ನಲ್ಲಿ ನನಗೆ ಭಕ್ತಿ ಇಲ್ಲ, ದ್ವೇಷ ಇದೆ. ನಾನು ಮಾಡ್ತಿದ್ದದ್ದು ಶಿವಪೂಜೆ, ನೀನು ಯಾಕೆ ಬಂದಿ? ನಾನು ಏನೂ ಮಾಡದೇ ಇದ್ದರೂ ನೀನು ಯಾಕೆ ಬಂದಿ ಅಂದ ಆತ. ಆಸ್ತಿಕ ಭಕ್ತ, ಶಿವಭಕ್ತನಾದರೂ ಆಸ್ತಿಕನೇ ಅಲ್ವೇ? ಅದಕ್ಕೆ ವಿಷ್ಣು ಒಂದು ಮಾತು ಹೇಳ್ದ, ನೋಡು, ನಾನು ಇದ್ದೇನೆ ಅಂತ ನಿನ್ನ ಮನಸ್ಸಿನಲ್ಲಿ ಇತ್ತಲ್ಲ, ಇಲ್ಲದೇ ಇದ್ದರೆ ನೀನು ಪ್ಲ್ಯಾಸ್ಟಿಕ್ ಅಂಟಿಸ್ತಿರ್ಲಿಲ್ಲ. ನಾನೊಬ್ಬ ಹಿಂದಿದ್ದೇನೆ ಅಂತ ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡೇ ಪೂಜೆ ಮಾಡಿದಿ. ನಿನಗೆ ಶಿವನಿಗಿಂತ ಹೆಚ್ಚು ಮನಸ್ಸಿನೊಳಗೆ ವಿಷ್ಣುವಿಗೆ ಬೀಳಬಾರ್ದು ಯಾವುದು ಅಂತ ಹೇಳಿ ವಿಷ್ಣುವಿನ ಸ್ಮರಣೆ ಜಾಸ್ತಿ ಆಗಿತ್ತು. ಆ ರೀತಿ ಮಾಡಿದ್ದಕ್ಕೆ ನಾನು ಬಂದಿದ್ದೇನೆ. ಇನ್ನು ನನ್ನೂ ಪೂಜೆ ಮಾಡಿದರೆ ನಾವಿಬ್ಬರೂ ಬರ್ತಿದ್ವಿ ಅಂತಂದಂತೆ. ಇಷ್ಟು ಹೇಳೋ ಹೋಗೋಣ ಅಂತ ಬಂದಿದ್ದೇನೆ. ಈಗಲಾದರೂ ತಿಳ್ಕೊ, ನನ್ನೂ ಸೇರಿಸಿ ಪೂಜೆ ಮಾಡಿಬಿಟ್ಟಿದ್ರೆ ಅವನೂ ಬರ್ತಿದ್ದ, ನಾನೂ ಬಂದುಬಿಡ್ತಿದ್ದೆ. ಈಗಲಾದರೂ ಯೋಚಿಸು, ಇಬ್ಬರನ್ನ ಮಾಡ್ತೀಯೋ ಒಬ್ಬರನ್ನ ಮಾಡ್ತೀಯೋ ಅಂತ ಹೇಳಿ ವಿಷ್ಣು ಅದೃಶ್ಯನಾಗಿಬಿಟ್ಟ. ಇವ ಹಣೆ ಗಟ್ಟಿಸ್ಕೊಂಡು ಹಿಂಬದಿಯಲ್ಲಿ ಅಂಟಿಸಿದ್ದೆಲ್ಲ ಕಿತ್ತಿ ತೆಗೆದು ಎಂಥ ಅಪರಾಧ ಆಗೋಯ್ತು ನಂದು ತನ್ನಂತ. ಇದು ವಿಷ್ಣು ಅಂದರೆ ಅಂತ ಹೇಳ್ತದೆ ಕಥೆ. ಒಂದು ಉಪನಿಷತ್ನಲ್ಲಿ ಬರುವ ಮಾತು, ಅಸ್ತಿ ಇತ್ತೇವ ಉಪಲಬ್ಧವ್ಯ ತತ್ವಭಾವ ಪ್ರಸೀದತಿ. ಅಸ್ತಿ, ದೇವರಿದ್ದಾನೆ, ಈ ವಿಶ್ವಾಸ ಮನುಷ್ಯನಲ್ಲಿ ಮೂಡಬೇಕು. ಈ ವಿಶ್ವಾಸ, ಈ ಶ್ರದ್ಧೆ ನಾವು ಹುಟ್ಟುವಾಗಲೇ ಭಾರತದ ಗಾಳಿ, ನೀರು, ಮಣ್ಣು ನಮಗೆ ಈ ದೇವರಿದ್ದಾನೆ ಅನ್ನೋ ಶ್ರದ್ಧೆಯನ್ನು ಚೆನ್ನಾಗಿ ಕೊಟ್ಟಿರ್ತದಂತ ಹುಟ್ಟಿದಾಗಲೇ. ನಾವು ಯಾವುದೋ ಒಂದು ಶಿಕ್ಷಣ ಪಡಿತಿದ್ದೇವಲ್ಲ ಇವತ್ತು, ಅದು ಈ ಹೃದಯದಲ್ಲಿರುವ ದೇವರ ಅಸ್ತಿತ್ವದ ಬಳ್ಳಿಯನ್ನು ಅಳಗಾಡಿಸ್ಲಿಕ್ಕೆ ಶುರು ಮಾಡಿದೆ. ಅದೇನು ಶಿಕ್ಷಣವೋ, ಅದೇನು ಸಂಸ್ಕಾರವೋ, ಅದೇನು ಅಹಂಕಾರವೋ ಗೊತ್ತಿಲ್ಲ. ಸಹಜವಾಗಿ ಭಾರತೀಯ ಪ್ರಜೆಗಳಲ್ಲಿ ಬೇರೂರಿದ ಶ್ರದ್ಧೆಯನ್ನು ದೊಡ್ಡ ಚಂಡಮಾರುತ ಅಳಗಾಡಿಸ್ಲಿಕ್ಕೆ ಶುರು ಮಾಡಿದೆ. ಇದಕ್ಕೆ ಫೇತ್ ಅಂತ ಕರಿತೇವೆ ಇವತ್ತು. ಫೇತ್ ಅಂದರೆ ವಿಶ್ವಾಸ, ಅದೊಂದು ನಂಬಿಕೆ. ನಾವು ಹುಟ್ಟಿದಾಗಿಂದ ದೇವರಲ್ಲಿ ನಂಬಿಕೆ ಬಂದಿರ್ತದೆ, ಅದನ್ನು ಅಳಗಾಡಿಸಬಾರ್ದು. ಹಾಗಾಗಿ ವಿಷ್ಣು ಭಕ್ತಿ, ಶಿವಭಕ್ತಿ ಈ ವಿಷಯದಲ್ಲಿ ಯಾರೂ ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಆದರೆ ವಿಷ್ಣುವಿನ ಸ್ತರವನ್ನು ಮಾತ್ರ ತಿಳಿಲೇಬೇಕು, ಶಿವನ ಸ್ತರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೇಬೇಕು.
ಅದನ್ನು ಅರ್ಥೈಸ್ಕೊಂಡು ಭಕ್ತಿ ಮಾಡಲಿ, ಭಾವೈಕ್ಯತೆಯನ್ನು ಅರಿಲಿ, ವಿಷ್ಣು ಭಕ್ತರು ಶಿವಭಕ್ತರು ಸಮರಸದಿಂದ ಇರಲಿ. ಈ ಭಾವದಿಂದ ಭಾಗವತ ಈ ಚರಿತ್ರೆಯನ್ನು ಅನುಸಂಧಾನ ಮಾಡಿಸ್ತದೆ. ಹೀಗೆ ಅನೇಕ ಸಂದೇಶಗಳು ಚತುರ್ಥ ಸ್ಕಂಧದಲ್ಲಿ ಬರ್ತವೆ. ಉತ್ತಾನಪಾದನ ಮಗ ಧ್ರುವಕುಮಾರ, ಅವನ ಚರಿತ್ರೆಯನ್ನು ಭಾಗವತ ಹೇಳ್ತದೆ. ಭಾಗವತದ 4ನೇ ಸ್ಕಂದದಲ್ಲಿ ಧ್ರುವೋಪಾಖ್ಯಾನ ಬಹಳ ಅದ್ಭುತ. ಆ ಉತ್ತಾನಪಾದನಿಗೆ 2 ಪತ್ನಿಯರಿದ್ರಂತೆ. ಒಬ್ಬಳ ಹೆಸರು ಸುನೀತಿ, ಇನ್ನೊಬ್ಬಳ ಹೆಸರು ಸುರುಚಿ. ಸುರುಚಿಯಲ್ಲಿ ಹುಟ್ಟಿದವನು ಉತ್ತಮ ಅಂತ. ಸುನೀತಿಯಲ್ಲಿ ಹುಟ್ಟಿದವನ ಹೆಸರು ಧ್ರುವ. ಸುರುಚಿ ಬಹಳ ಶಕ್ತಳು. ಸುನೀತಿ ಅಷ್ಟು ಶಕ್ತಳಿರಲಿಲ್ಲ, ಎಲ್ಲ ಸುರುಚಿ ಕೈಯಲ್ಲೇ ಇತ್ತಂತೆ. ಅವಳಿಗೆ ತನ್ನ ಮಗನಿಗೆ ರಾಜ್ಯ ಕೊಡಿಸ್ಬೇಕು ಅಂತ ಆಸೆ ಸುರುಚಿಗೆ. ಹಾಗಾಗಿ ಅವಳು ಉತ್ತಾನಪಾದದಂತ ತನ್ನ ವಶ ಮಾಡಿಕೊಂಡು ಈ ಏನು ಮಾಡಿದ್ರು ಸುನೀತಿಯ ಮಗ ಧ್ರುವ ಹತ್ರ ಬರೋ ಹಾಗೆ ಇಲ್ಲ, ರಾಜನ ಹತ್ರ. ಮೊದಲೇ ಪ್ಲ್ಯಾನ್ ಮಾಡಿದ್ಲು ಅವಳು. ಅಂದರೆ ಸ್ತ್ರೀಯರಲ್ಲಿ ಹೀಗೂ ಇರ್ತಾರೆ ಹಾಗೂ ಇರ್ತಾರೆ ಅಂತ. 2 ಥರದ ಹೆಣ್ಣುಮಕ್ಕಳು ಇರ್ತಾರೆ. ನಂದೇ ಆಗಬೇಕು, ನನ್ನ ಆಡಳಿತನೇ ನಡಿಬೇಕು, ನನ್ನ ಮಾತೇ ಕೇಳಬೇಕು ಅನ್ನೋ ಸ್ತ್ರೀಯರು ಇರ್ತಾರೆ. ಅದರಲ್ಲಿ ಸುರುಚಿ ಅದಕ್ಕೆ ನಿದರ್ಶನ. ಹಾಗಾಗಿ ಸುರುಚಿ ಸುನೀತಿಯನ್ನು ದ್ವೇಷಿಸ್ತಾ ಮಗನನ್ನು ಹತ್ರ ಬರಗೊಡದಂತೆ ಮಾಡ್ತಿದ್ಲಂತೆ. ಒಂದ್ಸಲಿ ಧ್ರುವಕುಮಾರ 5 ವರ್ಷದ ಬಾಲಕ ಉತ್ತಾನಪಾದನ ತೊಡೆ ಮೇಲೆ ಕೂಡೋಣ ಅಂತ ಆಸೆ ಪಟ್ಟು ಹೋದ. ಸಿಂಹಾಸನದಲ್ಲಿ ರಾಜ ಕೂತಾಗ ಸುರುಚಿ ತಡದ್ಲಂತ. ನೀನು ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನಿನಗೆ ಆ ಭಾಗ್ಯ ಇಲ್ಲ, ಇನ್ನೊಂದು ಸಲ ಆಸೆ ಪಡಬೇಡ, ಹೋಗಿಲ್ಲಿದ ಅಂತ ಬೈದು ಕಳಿಸ್ಬಿಟ್ಲು. ಆ ಸಣ್ಣ ಕೂಸು ಧ್ರುವನಿಗೆ ಬಹಳ ಮನಸ್ಸಿಗೆ ದುಃಖ ಆಯಿತು. ಮನೆಗೆ ಬಂದ, ತಾಯಿಯನ್ನು ಗಟ್ಟಿ ಅಪ್ಪಿಕೊಂಡ, ಕಣ್ಣೀರು ಸುರಿಸ್ತಾ ಇದ್ದಾನಂತೆ ಧ್ರುವಕುಮಾರ. ಸುನೀತಿಯ ಉಪದೇಶ ಮಾಡಿ ಸಮಾಧಾನ ಮಾಡಿ ಹೇಳ್ತಾಳೆ, ನೋಡಿ, ತಾಯಿ ಮಕ್ಕಳಿಗೆ ಎಂಥ ಮಾತುಗಳನ್ನು ಯಾವಾಗ ಹೇಳ್ಕೊಡ್ಬೇಕು ಅನ್ನೋದು ಭಾಗವತ ಹೇಳ್ತದೆ. ತಾಯಿಯ ಉಪದೇಶ. ಅವಳು ಹೇಳಿದ್ಲಂತೆ, ಯಾಕೆ ವ್ಯಥೆ ಪಡ್ತಿದ್ದಿ, ನಿನಗೂ ಇಂಥ ಸಿಂಹಾಸನದಲ್ಲಿ ಕೂಡಬೇಕು ಅಂತ ಅನಿಸಿದರೆ ನಾನೊಂದು ಉಪಾಯ ಹೇಳ್ತೇನೆ, ಅದನ್ನು ಮಾಡು. ಏನು ಉಪಾಯ? ಆ ಕೂಸಿಗೇನು ಉಪಾಯ ಹೇಳಬೇಕು ಸಿಂಹಾಸನ ಪಡೀಲಿಕ್ಕೆ? ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೆ ಧ್ಯಾಸನಮುತ್ತಮೋ ಯಥಾ. ನಿನಗೂ ಆ ಉತ್ತಮನ ರೀತಿಯಲ್ಲಿ ಸಿಂಹಾಸನ ಸಿಗಬೇಕು ಅಂತ ಅನಿಸಿದರೆ ಅಧೋಕ್ಷಜ ಪಾದಪದ್ಮಂ ಆರಾಧಯ, ಆ ಭಗವಂತನ ಪಾದಕಮಲಗಳನ್ನು ಚೆನ್ನಾಗಿ ಉಪಾಸನೆ ಮಾಡು, ನಿನಗೂ ಅದು ಸಿಗುವಂತಾಗ್ತದೆ ಅಂತ ಹೇಳಿದ್ರು. ಆಯ್ತಮ್ಮ, ನೀ ಹೇಳ್ದ ಹಾಗೆ ನಾನು ದೇವರನ್ನು ಕಂಡು ಬರ್ತೀನಿ, ತಪಸ್ಸಿ ಮಾಡಲಿಕ್ಕೆ ಕಾಡಿಗೆ ಹೋಗ್ತೀನಿ ಅಂತಂದ. 5ನೇ ವರ್ಷದ ಧ್ರುವ ಕಾಡಿಗೆ ತಪಸ್ಸಿಗೆ ಹೋಗ್ತೇನೆ ಅಂತ ಸಿದ್ಧನಾದ ಅಂತದೆ ಭಾಗವತ. ಆ ಸಮಯಕ್ಕೆ ಮತ್ತೊಂದು ಮಾತು ಹೇಳ್ತಾಳೆ ತಾಯಿ, ದೇವರನ್ನು ಕಂಡು ಬರ್ತಿ, ದೇವರು ವರ ಕೊಡ್ತಾನೆ ನಿನಗೆ, ಇನ್ನೊಂದು ಮಾತು ಹೇಳ್ತೇನೆ ನಡೆಸ್ಕೊಡು ಅಂತಂದ್ಲಂತೆ. ಏನು ಮಾತದು? ಅವಳು ಹೇಳುವ ಮಾತು ನಾವೆಲ್ಲ ಇವತ್ತು ಆಚರಣೆಗೆ ತರಬೇಕು. ನೀನು ದೇವರನ್ನು ಕಾಣಲಿಕ್ಕೆ ತಪಸ್ಸಿಗೆ ಹೋಗುವಾಗ ನಿನ್ನ ಮನಸ್ಸಿನಲ್ಲಿ ಯಾವ ಕಾರಣಕ್ಕೂ ನಿಮ್ಮ ಅಮ್ಮ ಬೈದ್ಲು ಅನ್ನೋ ಭಾವ ಬರಬಾರ್ದು, ಬೈದವಳಿಗೆ ಕೆಡಕಾಗಲಿ ಅಂತ ನೀನು ಬಯಸಬಾರ್ದು ಅಂತಂದ. ಈ 2ನೇದ್ದಿದೆ ಎಲ್ಲ ಬಹಳ ಮುಖ್ಯ. ಮಾಮಂಗಲಂ ತಾತ ಪರೇಶು ಮಂಸ್ಥಾಹ, ಭಾಗವತ ಶ್ಲೋಕಗಳು ನೋಡ್ರಿ ಇವೆಲ್ಲ. ಪರೇಶು ಅಮಂಗಳಂ ಮಾಮಂಸ್ಥಾಹ, ಇನ್ನೊಬ್ಬರ ಬಗ್ಗೆ ಕೆಡಕನ್ನು ಬಯಸಬೇಡ. ಕೆಟ್ಟದಾಗಲಿ, ಅವ್ರಿಗೆ ಕೆಟ್ಟದಾಗಲಿ, ಇವ್ರಿಗೆ ಕೆಟ್ಟದಾಗಲಿ, ಯಾಕೆ ನಿನಗೆ ಕೆಟ್ಟದ್ದು ಮಾಡಿದ್ರಲ್ಲ, ಹೀಗೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬೇಡ. ಇದು ತಾಯಿ ಸುನೀತಿ ತನ್ನ ಮಗನಿಗೆ 5ನೇ ವಯಸ್ಸಿನಲ್ಲಿ ಉಪದೇಶ ಮಾಡಿದ್ಲು ಅಂತದೆ ಭಾಗವತ. ಇದು ಧ್ರುವನಿಗಷ್ಟೇ ಅಲ್ಲ ತಾನೆ. ಇವತ್ತು ನಮ್ಮ ಬದುಕಿನಲ್ಲಿ ಎಷ್ಟು ಖರ್ಚು ಮಾಡ್ತಿದ್ದೇವೆ, ಎಷ್ಟು ಆಯಾಸ, ಎಷ್ಟು ಪ್ರಯಾಸ ಪಡ್ತಿದ್ದೇವೆ, ಆದರೂ ಸಕ್ಸಸ್ ಕಾಣಿಸ್ತಾ ಇಲ್ಲ.
ಇದ್ರ ಹಿಂದೆ ಏನು ಕಾರಣ? ಬೇರೆ ಬೇರೆ ಕಾರಣಗಳು ಇದ್ದಾವಿಲ್ಲ ಅಂತಲ್ಲ, ಇದು ಒಂದು ಬಹುಮುಖ್ಯ ಕಾರಣ. ಏನು ಅಂದರೆ ಮತ್ತೊಬ್ಬರು ಏಳಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇನ್ನೊಬ್ಬರ ಬಗ್ಗೆ ಕೆಡಕು ಬಯಸ್ತಾನೆ, ಬರೀ ಬಯಸೋದಲ್ಲ ಮಾಡ್ತಾನೆ ಬೇರೆ. ಇದೇನು ಮನುಷ್ಯ ಜನ್ಮ? ನಾವು ಪ್ರಾಣಿಗಳ ಮನುಷ್ಯರ? ಎಲ್ಲೋ ಒಂದು ಕಡೆ ನಮ್ಮನ್ನು ನಾವು ಪ್ರಾಣಿಗಿಂತ ಹತ್ತತ್ತು ಮಾಡ್ಕೊಳ್ತಾ ಇದ್ದೀವಿ. ಇದು ಒಳಿತಲ್ಲ. ನನಗೆ ಬೈದರೆ ಏನು ದುಃಖ ಆಗ್ತದೆ, ನನಗೆ ಇನ್ನೊಬ್ಬರು ಕೆಡಕುಂಟು ಮಾಡಿದರೆ ಏನೆಲ್ಲ ಸಮಸ್ಯೆ ಅನ್ನಿಸ್ತದೆ, ನಾನು ಇನ್ನೊಬ್ಬರಿಗೆ ಮಾಡಿದರೂ ಅವರಿಗೂ ಅದೇ ಆಗ್ತದೆ ಅನ್ನೋ ಭಾವ ನಮಗೆ ಬರೋದು ಯಾವಾಗ? ವೇದ ಸಾರಿ ಸಾರಿ ಹೇಳ್ತದೆ, ಇನ್ನೊಬ್ಬರಿಗೆ ಕೆಡಕನ್ನು ಮಾಡಬೇಡ. ಮಾ ಹಿಂಸ್ಯಾತ್ ಸರ್ವಾಭೂತಾನಿ, ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬೇಡ. ಬಾಯಲ್ಲಿ ಅಶ್ಲೀಲ ನುಡಿಗಳನ್ನು ಆಡಬೇಡ. ಮನಸ್ಸಿಗೆ ಖೇದ ಆಗುವ ಮಾತುಗಳನ್ನು ಆಡಬೇಡ. ವೇದದಲ್ಲಿ ಹೇಳ್ತದೆ. ವೇದದ ಮಾತುಗಳನ್ನು ಆಚರಣೆಗೆ ತರಬೇಕಷ್ಟೇ ನಾವೆಲ್ಲ. ನ ಅಶ್ಲೀಲಂ ಕೀರ್ತಯೇತ್ ಏತಾಹ ಏವ ದೇವತಾ ಪ್ರೀಣಾತಿ ಯಾವತೀರ್ವೈ ದೇವತಾಸ್ತಾಹ ವೇದ ವಿಧಿ ಬ್ರಾಹ್ಮಣೇ ವಸಂತಿ ನಾಶ್ಲೀಲಂ ಕೀರ್ತಯೇತ್. ನೀವು ಪರೀಕ್ಷೆ ಮಾಡಿ ನೋಡ್ರಿ ಈ ಗುಟ್ಟನ್ನು. ಇದೊಂದು ಸೂತ್ರ. ನನ್ನ ಬಾಯಲ್ಲಿ ಒಂದು ಮಾತು ಇನ್ನೊಬ್ಬರಿಗೆ ಹಿಂಸೆ ಕೊಡುವಂಥದ್ದು ಬರತಕ್ಕದ್ದಲ್ಲ. ಇವತ್ತಿನಿಂದ ಪ್ರಾರಂಭ ಮಾಡೋಣ. ಬೇಕಂದರೆ 7 ದಿನ ಮಾಡಿರಿ. ಈಗ ಎಲ್ಲ ಸಪ್ತಾಹದ ವ್ಯವಸ್ಥೆ ಅಥವಾ ಪಾಕ್ಷಿಕ ಅಥವಾ ಮಾಸಿಕ ಇಂಧನ ಉಳಿತಾಯ ಪಾಕ್ಷಿಕ ಅಂತ ಹಾಕಿರ್ತಾರೆ. ಇಂಧನ ಉಳಿತಾಯ ಸಪ್ತಾಹ ನೋಡಿದೇವೋ ಇಲ್ಲ, ಮರ್ತೋಗಿದೆ. ಈಗೆಲ್ಲ ಸ್ವಲ್ಪ ಬೋರ್ಡ್ ಕಡಿಮೆ ಕಾಣಿಸ್ತಿರ್ತದೆ, ಹಿಂದೆಲ್ಲ ತುಂಬ ಜಾಸ್ತಿ ಕಾಣಿಸ್ತಿತ್ತು. ಹಾಗೆ ನಮ್ಮ ಬಾಯಿಯಲ್ಲಿ ಯಾವ ಕಾರಣಕ್ಕೂ ಎಷ್ಟೇ ಥರದ ಸಮಸ್ಯೆಗಳಿದ್ರೂ ಇನ್ನೊಬ್ಬರಿಗೆ ಕೆಡಕ ಆಗುವ ಮಾತು ಮನಸ್ಸು ಮಾಡಲಾರೆ. ಹೀಗೊಂದು ಸಪ್ತಾಹ ಮಾಡಿ. ವೇದ ಹೇಳ್ತದೆ, ಹೀಗೆ ಯಾರು ಮಾಡ್ತಾನೋ ದೇವತೆಗಳು ಅವನ ವಿಷಯದಲ್ಲಿ ಯಾವಾಗಲೂ ಹಿಂದೆ ನಿಂತಿರ್ತಾರಂತ, ಅವನ ಹಿಂದೆ ಬರ್ತಿರ್ತಾರೆ. ಏತಾಹ ಏವ ದೇವತಾ ಪ್ರೀಣಾತಿ. ನೀ ದಾನ ಮಾಡ್ತೀಯೋ ಮಾಡೋದಿಲ್ವೋ ಬೇಡವೋ, ಮೂಗಿಡಿದು ಪ್ರಾಣಾಯಾಮ ಮಾಡ್ತೀಯೋ ಮಾಡೋದಿಲ್ವೋ ಅದು ಆಮೇಲೆ ಮಾಡಪ್ಪ. 100,000 ರೂಪಾಯಿ ಖರ್ಚು ಮಾಡಿಕೊಂಡು ತೀರ್ಥಕ್ಕೋ ಗುಡಿಗೋ ಗುಂಡಾರಕ್ಕೋ ಹೋಗಿ ಸುತ್ತಿ ಬರ್ತೀಯೋ ಸುತ್ತಿ ಬರೋದಿಲ್ವೋ ಬೇಡಪ್ಪ. ಮೊದಲು ನಿನ್ನ ಬಿಹೇವಿಯರನ್ನು ಚೇಂಜ್ ಮಾಡ್ಕೋ ಅಂತ ಹೇಳ್ತದೆ ವೇದ. ಸ್ವಲ್ಪ ಬಿಹೇವಿಯರ್ ಚೇಂಜ್ ಮಾಡ್ಕೋ. ನಿನ್ನ ಮನೆಯಲ್ಲಿರೋ ಹಿರಿಯರಿಗೆ, ನಿನ್ನ ಮನೆಯಲ್ಲಿರುವಂಥ ತಂದೆ ತಾಯಂದರಿಗೆ, ನಿನ್ನ ಮಕ್ಕಳಿಗೆ, ನಿನ್ನ ಸೊಸೆ, ನಿನ್ನ ಅತ್ತೆ, ನಿನ್ನ ಮಾವ, ನಿನ್ನ ಕುಟುಂಬದ ಸದಸ್ಯರು, ನಿನ್ನ ಮನೆ ಹೊರಗಿನವರು, ಸ್ನೇಹಿತರು, ಇವ್ರ ಜೊತೆಗೆಲ್ಲ ನಿನ್ನ ಮಾತಿನೊಳಗೆ ಒಂದು ಸತ್ವ ಇರಲಿ. ನಿನ್ನ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಒಂದು ಒಳ್ಳೆ ಭಾವ ಇರಲಿ. ನೀನು ಬದುಕಿದಂಥ ಅವರು ಬದುಕು ಕಟ್ಟಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡು. ಸಾಧ್ಯವಾಗದಿದ್ದರೆ ಅವರು ನನ್ನಂತೆ ಚೆನ್ನಾಗಿ ಬದುಕಲಿ ಅಂತ ಒಂದು ಭಾವನೆಯನ್ನಾದರೂ ತಾಳು. ಇದಕ್ಕೆ ವಿರುದ್ಧವಾಗಿರಬೇಡ. ಇದು ಮನುಷ್ಯರನ್ನು ಬದಲಾಯಿಸಬೇಕಾದ ಕ್ರಮ. ಇದಕ್ಕೆ ಪ್ರಾಣಿಗಳು ವ್ಯತಿರಿಕ್ತರಾಗಿ ವರ್ತಿಸಬೇಕಾಗಿದೆ ನಾವೆಲ್ಲ. ಪಶು ಪಕ್ಷಿ ಪ್ರಾಣಿ ಯಾವಾಗಲೂ ಸ್ವಾರ್ಥ ಮೆರಿತಾವೆ. ಇತ್ತೀಚೆಗೆ ಅವೇ ವಾಸಿ ಅಂತ ಅನಿಸ್ಬಿಟ್ಟಿದ್ದಾವೆ. ಕಾಡಿನಲ್ಲಿರೋ ವಾಸಿ ಅಂತ ಆದರೆ ನಾಡಿನಲ್ಲಿರೋ ನಮ್ಮ ನಾಗರಿಕ ವ್ಯವಸ್ಥೆ ಏನಾಗಬೇಡ. ಅವತ್ತೇ ಹೇಳ್ತಾಳೆ, ಎಷ್ಟು ಹಿಂದಿನ ಮಾತು, ಮಾಮಂಗಲಂ ತಾತ ಪರೇಶು ಮಂಸ್ಥಾಹ. ಧ್ರುವ, ಯಾವ ಕಾರಣಕ್ಕೂ ಸುರುಚಿ ನಿನಗೆ ಬೈದ್ಲು ಅಂತ ಅವಳಿಗೆ ನೀನು ಬೈಬೇಡವೋ, ಅವಳಿಗೆ ಕೆಟ್ಟದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಡ್ಬೇಡವೋ, ಮನಸ್ಸಿನಲ್ಲೂ ಬಯಸ್ಬೇಡವೋ, ಅಂದರೆ ನಿನಗೆ ದೇವ್ರು ಕಾಣ್ತಾನೆ ಅಂತ ಹೇಳಿದ್ಲಂತೆ. ಎಷ್ಟು ದೊಡ್ಡ ಸಂದೇಶ. ಇದನ್ನು ಇಟ್ಕೊಂಡೇ ಹೊರಟ. ದಾರಿಯಲ್ಲಿ ನಾರದ ಮಹರ್ಷಿಗಳು ಕಂಡರು. ಓಂ ನಮೋ ಭಗವತೆ ವಾಸುದೇವಾಯ, ಇದೊಂದು ಬೀಜ ಮಂತ್ರ. ಈ ಭಾಗವತ 12 ಸ್ಕಂದಗಳ ಒಂದು ದೊಡ್ಡ ವೃಕ್ಷ.
ಈ ಮಹಾವೃಕ್ಷ ಬೆಳಿಲಿಕ್ಕೆ ಬೀಜ ಇರಬೇಕಲ್ಲ, ಒಂದು ಮರ ಬೆಳಿಬೇಕಾದ್ರೆ. ಈ ಹೆಮ್ಮರವಾಗಿ ಇದು ಬೆಳೆದಿದೆ ಇವತ್ತು ಅಂದರೆ ಇದೇ ಬೀಜದಿಂದ ಬೆಳೆದದ್ದಂತೆ. ಆ ಬೀಜ ಬೇರೆ ಯಾವುದೂ ಅಲ್ಲ, ಭಾಗವತದ ಬೀಜ. ಓಂ ನಮೋ ಭಗವತೆ ವಾಸುದೇವಾಯ. ಭಾಗವತ ಹೇಳುವವನು, ಭಾಗವತ ಕೇಳುವವನು ಈ ಮಂತ್ರವನ್ನು ಹೇಳ್ತಾ ಹೇಳ್ತಾ ಕೇಳಬೇಕು ಅಂತಿದೆ. ಹಾಗಾಗಿ ನಾವಿವತ್ತು ಮುಂದೆ ಬರುವ ಎಲ್ಲ ಸ್ಕಂದಗಳಿಗೆ ಇವತ್ತಿನಿಂದ ಓಂ ನಮೋ ಭಗವತೆ ವಾಸುದೇವಾಯ, ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಈ ಮಂತ್ರವನ್ನು ಯಾವಾಗಲೂ ಪಠಣ ಮಾಡ್ತಾ ಇರಬೇಕು. ಸ್ವಲ್ಪವೂ ಬಿಡದಂತೆ ಮಾಡಬೇಕು. ಭಾಗವತ ಹೇಳುವ ಕೇಳುವಾಗಲಂತೂ ಮಾಡ್ತಾ ಇರಬೇಕು. ಬೇರೆ ಸಮಯದಲ್ಲಿ ಬಿಡಬೇಕು ಅಂತೇನಿಲ್ಲ, ಬೇರೆ ಸಮಯದಲ್ಲಿಯೂ ಹೇಳಲಿಕ್ಕೆ ಅವಕಾಶ ಇದೆ. ಅಂಥ ಬೀಜ ಮಂತ್ರ. ಈ ಮಂತ್ರವನ್ನು ಅವನಿಗೆ ಉಪದೇಶ ನಾರದರು ಮಾಡಿದರು, ಧ್ಯಾನ ಮಾಡು ಅಂತ ಹೇಳಿದರು, ಜಪಿಸು ಅಂತಂದರು. ಆತ ಆ ಬಾಲಕ ಕಾಡಿಗೆ ಬಂದು 6 ತಿಂಗಳು ತಪಸ್ಸು ಮಾಡ್ತಾನೆ. ತಪಸ್ಸಿಗೆ ಕೂತ್ ಕೂಡಲೇ ದೇವತೆಗಳು ವಿಘ್ನ ಮಾಡೋದು ಸಹಜ. ಈತ ತಪಸ್ಸಿಗೆ ಕೂತ್ನಲ್ಲ ಅಂತ ದೇವತೆಗಳು ವಿಘ್ನ ಮಾಡಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಭಗವಂತ ವಿಷ್ಣುವಿನಿಂದ ಕರೆ ಬಂತಂತೆ, ನೀವೆಲ್ಲ ಧ್ರುವನ್ ತಪಸ್ಸಿಗೆ ವಿಘ್ನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ, ಬೇರೆಯವರಿಗೆ ಮಾಡಿದಷ್ಟು ವಿಘ್ನ ಮಾಡಬೇಡಿ ಅಂತ ಆದೇಶ ಮಾಡಿದ್ದಂತೆ. ಅದು ಸಣ್ಣ ಕೂಸು, 5 ವರ್ಷದ ಬಾಲಕ, ಬೇರೆಯವರಿಗೆ ಮಾಡಿದಷ್ಟು ಮಾಡಬೇಡಿ, ಆದರೆ ವಿಘ್ನನೇ ಮಾಡಬೇಡಿ ಅಂತ ನಾನು ಹೇಳಲ್ಲ ಅನ್ನಂತೆ ವಿಷ್ಣು. ಇದನ್ನು ಭಾಗವತದಲ್ಲಿ ಹೇಳ್ತಾರೆ. ದೊಡ್ಡವರು ಇದನ್ನು ವ್ಯಾಖ್ಯಾನಿಸಿ ತಿಳಿಸ್ತಾರೆ ತಾತ್ಪರ್ಯದಲ್ಲಿ. ಬೇರೆಯವರಿಗೆ ಮಾಡಿದಷ್ಟು ವಿಘ್ನ ಮಾಡಬೇಡಿ ಅನ್ನೋದ್ರ ಬದಲು ತನ್ನ ಭಕ್ತ ತಾನೇ ವರ ಕೊಡಲಿಕ್ಕಿದ್ದಾನೆ ಮುಂದೆ ಅಂದಮೇಲೆ ದೇವರು ವಿಘ್ನನೇ ಮಾಡಬೇಡಿ ಅಂತ ಹೇಳಲಿಕ್ಕೆ ಬರ್ತಿತ್ತಲ್ವಾ. ನೋಡಿ, ಈ ವಿಷಯಗಳನ್ನು ಅರ್ಥೈಸ್ಕೊಳ್ಬೇಕು. ನಮ್ಮ ಬದುಕಿಗೆ ಬಹಳ ಹತ್ತಿರದ ವಿಷಯ ಇದು. ಏನು ಹೇಳ್ದ, ಯಾಕೆ ಹೇಳ್ದ, ಹೇಳಿದ್ರ ಮರ್ಮ ಏನು? ವಿಘ್ನನೇ ಮಾಡಬೇಡಿ ಅಂತ ಹೇಳಲಿಕ್ಕೆ ಬರೋ ಭಗವಂತ ಬಹಳ ಮಾಡಬೇಡಿ ಅಂತ ಯಾಕೆ ಹೇಳ್ತಾನೆ? ಅದರ ಒಳಗಿರೋ ಗುಟ್ಟಿಷ್ಟೇ. ವಿಘ್ನನೇ ಮಾಡದೆ ತಪಸ್ಸು ಮುಗಿಸಿದ ಅಂದರೆ ನಾನೇನೋ ವರ ಕೊಟ್ಬಿಡ್ತೇನೆ, ಆದರೆ ವಿಘ್ನ ಮಾಡಿದರೂ ತಪಸ್ಸು ಮಾಡಿದ ಮೇಲೆ ವರ ಪಡಿತಾನಲ್ಲ, ಅಷ್ಟು ಕೀರ್ತಿ ಬರಲ್ಲ, ಅದಕ್ಕೆ ವಿಘ್ನ ಮಾಡದೇ ಇರಬೇಡ್ರಿ ಅಂತನ್ನಂತೆ. ಅಂದರೆ ಧ್ರುವನಿಗೊಂದು ಕೀರ್ತಿ ಕೊಡಬೇಕಿದೆ. ಅದು ತಪಸ್ಸು ಮಾಡುವಾಗ ಇಷ್ಟು ವಿಘ್ನ ಬಂತು, ಆದರೂ ಇವನೇನು ಅಳಗಾಡಲಿಲ್ಲ, ಸ್ಥಿರನಾಗಿದ್ದ. ಆ ಹೆಸರು ಧ್ರುವ. ಸಂಸ್ಕೃತದಲ್ಲಿ ಧ್ರುವ ಅಂದರೆ ಸ್ಥಿರ. ಹಾಗಾಗಿ ವಿಘ್ನ ಮಾಡಿರಬೇಕು, ಮಾಡಿದರೂ ತಪಸ್ಸಿನಿಂದ ಇವನು ಎದ್ದಿರಬಾರ್ದು, ನಾನು ವರ ಕೊಟ್ಟಿರಬೇಕು. ಇಂಥ ಕೀರ್ತಿ ಧ್ರುವನಿಗೆ ಬರಲಿ ಅಂತ ಭಗವಂತ ದೇವತೆಗಳಿಗೆ ವಿಘ್ನನೇ ಮಾಡಬೇಡ್ರಿ ಅಂತ ಹೇಳ್ದೇನೆ ಬಹಳ ವಿಘ್ನ ಮಾಡಬೇಡಿ ಅಂತ ಅನ್ನಂತೆ. ಭಕ್ತರ ಮೇಲೆ ಕರುಣೆನೂ ಇದೆ, ಭಕ್ತನಿಗೆ ಕೀರ್ತಿ ಕೊಡಬೇಕು ಅಂಥೇಳು ದೇವರಿಗಿದೆ ಅಂತ. ಯಾವ ತಾಯಿಗಿರಲ್ಲ, ಯಾವ ಅಪ್ಪನಿಗಿರಲ್ಲ ತನ್ನ ಮಕ್ಕಳಿಗೆ ಕೀರ್ತಿ ಬರಲಿ ಅಂತ, ಯಾವ ತಂದೆಗಿರಲ್ಲ ಹೇಳಿ. ನನ್ನ ಮಗ ಕೀರ್ತಿವಂತನಾಗಬೇಕು, ನನ್ನ ಮಗ ದೊಡ್ಡ ಆಫೀಸರ್ ಆಗಬೇಕು, ಬಹಳ ಜನ ಅವನನ್ನು ಹೊಗಳಬೇಕು, ಶ್ಲಾಘಿಸಬೇಕು ಅಂತ ಯಾವ ಅಮ್ಮನಿಗಿರಲ್ಲ. ಒಂದು ಜನ್ಮದಲ್ಲಿ ಹಡೆದ ನಮ್ಮಮ್ಮನೇ ನಮ್ಮಪ್ಪನೇ ನಮ್ಮ ಬಗ್ಗೆ ಇಷ್ಟು ಬಯಸ್ತಾರೆ ಅಂದರೆ ಇನ್ನು ಯಾವತ್ತಿದ್ರೂ ನಮ್ಮ ಅಪ್ಪ ಅಮ್ಮ ಅಂತ ಅನ್ನಿಸ್ಕೊಂಡ ಭಗವಂತ ನಮಗೆ ಕೀರ್ತಿ ಬರಲಿ, ಯಶಸ್ಸು ಬರಲಿ, ನಾವು ದೊಡ್ಡ ಸ್ಥಾನದಲ್ಲಿ ಮೆರೀಲಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಹಣ ಸಂಪಾದಿಸ್ಲಿ ಅಂತ ಬಯಸದೇ ಇರ್ತೇವ? ಬಯಸದೇ ಇರ್ತಾನ ಶ್ರೀಹರಿ? ದೇವರ ಬಗ್ಗೆ ಬರಬೇಕಾದ ನಿಜವಾದ ಕಲ್ಪನೆ ಇದು. ಕೆಲವರು ಕೇಳ್ತಾರೆ, ಭಗವಂತ ಸೃಷ್ಟಿ ಮಾಡೋದು ಮಾಡಿದಾನೆ, ಯಾವಾಗಲೂ ಬಡತನ ಯಾಕೆ ಕೊಡ್ತಾನೆ ಅಂತ ಕೇಳ್ತಾರೆ. ಏನು ಹುಚ್ಚಿಡ್ದದೇನು ಅವನಿಗೆ? ಕೆಲಸಿಲ್ಲ. ದೇವತೆಗಳಿಗೆ, ಭಗವಂತನಿಗೆ, ಗ್ರಹಗಳ ಬಗ್ಗೆ ವಿಪರೀತ ತಿಳುವಳಿಕೆ ಶುರುವಾಗಿದೆ ಇತ್ತೀಚೆಗೆ. ನಿಮಗೆ ಶನಿ ಶುರು ಆಯಿತು ನೋಡಿ, ನಾಳೆಯಿಂದ. ನಾಳೆ ಶನಿ ಶುರು ಆಯಿತು. ಭಾಳ ಎಚ್ಚರ ಇರ್ಬೇಕಾ. ಮತ್ತು ನೀವು ಕಾಲು ಮುರಿಲಿಕ್ಕೂ ಮತ್ತು ಅವನೇನು ಹೇಸಲ್ಲ ಅಂದ್ರೆ ಅವನು ಕಾಲು ಮುರಿಯೋದೇ ಕೆಲಸ. ಏನೋ ಒಂದು ಕಾಲು ಮುರಿದೆ, ಕೈ ಮುಗದೆ, ಕಣ್ಣು ತೆಗೆದೆ ನಡೆಯುವ ಪ್ರತಿ ಅನಾಹುತಗಳ ಹಿಂದೆ
ಗ್ರಹಗತಿಗಳ ತಲೆ ಮೇಲೆ ಹಾಕಿದರೆ ಅವ್ರು ಯಾಕೆ ಅಷ್ಟು ಎತ್ತರಕ್ಕೆ ಹೋಗಿ ಕೂಡಬೇಕಾಗಿತ್ತು ನಮ್ಮನ್ನು ಹಿಂಸೆ ಮಾಡಲಿಕ್ಕೆ? ಅವ್ರು ಯಾಕೆ ಎತ್ತರಕ್ಕೆ ಹೋಗ್ಬೇಕು? ನಮ್ಮ ಬಗ್ಗೆ ಅವ್ರಿಗೆ ಯಾವತ್ತಿದ್ರೂ ಕಾಲು ಕೈ ಮುರಿಬೇಕು, ನಮಗೆ ಯಾವುದೋ ಒಂದು ಆಪ್ರೇಷನ್ ಆಗಬೇಕು, ಹಲ್ಲು ತೆಗಿಬೇಕು, ಬಡತನ ಇರಬೇಕು, ರಗಳೆಯಿಂದ ಇರಬೇಕು, ಇದನ್ನು ಬಯಸ್ಲಿಕ್ಕೆ ದೇವತೆಗಳಾಗಬೇಕಿತ್ತು ಅವರೆಲ್ಲ. ನಾಚಿಕೆ ಇಲ್ಲ ದೇವತೆಗಳ ಬಗ್ಗೆ, ಗ್ರಹಗತಿಗಳ ಬಗ್ಗೆ ಹೀಗೆ ಯೋಚಿಸಿದರೆ. ಇಂದ್ರ, ಚಂದ್ರ, ಸೂರ್ಯ ಇವರೆಲ್ಲ ಎತ್ತೆತ್ತರ ಸ್ಥಾನಕ್ಕೆ ಎಷ್ಟೋ ಸಾವಿರ ವರ್ಷ ತಪಸ್ಸು ಮಾಡಿ ಹೋಗಿದ್ದಾರೆ. ಅಲ್ಲಿ ಹೋದ ಮೇಲೆ ಏನು ಮಾಡ್ತಿದ್ದಾರಪ್ಪ ಅಂದರೆ, ಭೂಮಿಯಲ್ಲಿರೋರಿಗೆಲ್ಲ ಬಡತನ ಕೊಟ್ಟೆ, ರೋಗ ಕೊಟ್ಟೆ, ರುಜಿನ ಕೊಟ್ಟೆ. ಶನಿ ಏನು ಮಾಡ್ತಾನೆ? ಭಾಳ ಆಟ ಆಡಿಸ್ತಾನೆ ಶನಿ, ನಿಮಗೆ ಗೊತ್ತಿಲ್ಲ ಅಂತಿರ್ತಾರೆ. ಎಷ್ಟು ಸುಲಭವಾಗಿ ಹೇಳ್ತಾನೆ ಇವ ಅಂದರೆ, ಅವನಿಗೆ ನೀವು ಆಟ ಆಡಿಸದೇ ಇದ್ರೆ ಅವನಿಗೇನು ಹೊಟ್ಟೆ ತುಂಬಲ್ಲೇನು? ಶನಿ ಬಗ್ಗೆ, ಶನೈಶ್ವರರ ಬಗ್ಗೆ ಈ ಥರ ಮಾತುಗಳ? ಇವನನ್ನು ಆಟ ಆಡಿಸಿದ್ರೆ ಅವನಿಗೇನು ಪುಣ್ಯ ಬರ್ತದ? ಅಥವಾ ದೊಡ್ಡ ಲೋಕದಲ್ಲಿ ಏನಾದರೂ ಪ್ರಶಸ್ತಿ ಸಿಗ್ತದ? ಏನು ಸಿಗ್ತದೆ? ಇಷ್ಟು ಕಾಮನ್ ಸೆನ್ಸ್ ಇಲ್ಲ ದೇವತೆಗಳ ಬಗ್ಗೆ ಮಾತಾಡುವಾಗ. ಬಹಳ ಎಚ್ಚರಿಂದ ಇರಬೇಕು ದೇವತೆಗಳ ಬಗ್ಗೆ. ಅದನ್ನು ಹೇಳಿಕೊಡ್ತದೆ ಶ್ರೀಮದ್ ಭಾಗವತ ಪುರಾಣ. ದೇವತೆಗಳು ವಿಘ್ನ ಮಾಡ್ತಾರೆ. ದೇವತೆಗಳಿಗೆ ವಿಘ್ನ ಮಾಡಿದರೆ ಲಾಭ ಇದೆ ಅಂತ ಭಾವಿಸಬೇಡಿ. ದೇವರ ಆದೇಶದಂತೆ ಮಾಡ್ತಾರೆ. ಆದೇಶವನ್ನು ಪಾಲನೆಯಾದರೂ ಯಾಕೆ ಮಾಡ್ತಾರೆ ಈ ವಿಷಯದಲ್ಲಿ? ಆ ಭಕ್ತನನ್ನು ಕಂಡ್ರೆ ಅವರಿಗೂ ಕೀರ್ತಿ ಕೊಡಬೇಕು ಅಂತ ದೇವತೆಗಳು ವಿಘ್ನ ಮಾಡ್ತಾರಂತೆ. ಮನುಷ್ಯರಿಗೆ ಹೆಚ್ಚೆಚ್ಚು ಕೀರ್ತಿ ಬರಲಿ ಅಂತ ಆಸೆ ಪಡ್ತಾರಂತೆ ದೇವತೆಗಳು. ಯಾವಾಗಲೂ ನಾವು ಬದುಕಿನಲ್ಲಿ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಅದು ಒಳ್ಳೆಯ ಕೆಲಸನೇ ಇರ್ತದೆ. ಆದರೆ ಮಧ್ಯ ಮಧ್ಯದಲ್ಲಿ ದೊಡ್ಡ ದೊಡ್ಡ ವಿಘ್ನಗಳು ಬರಲಿಕ್ಕೆ ಶುರು ಆಗ್ತವೆ. ಅದು ಏನು ಅರ್ಥ ಅದರದ್ದು? ಆ ಕೆಲಸ ನಮ್ಮಿಂದ ಮಾಡಿಸ್ಬಾರ್ದು ಅನ್ನೋದೇ ದೇವರ ಉದ್ದೇಶನ? ಅಥವಾ ಇಷ್ಟು ಪ್ರಯತ್ನ ಪಡ್ತಾನೆ, ವಿಘ್ನ ಬಂದರೂ ಅದನ್ನು ದಾಟಿಕೊಂಡು ಸಾಧಿಸಬೇಕು ಅಂತ ದೇವರ ಅಭಿಪ್ರಾಯನ? ಎಂದಾದರೂ ಒಂದು ದಿವಸ ಯೋಚಿಸಿದ್ವಿ ಇದ್ರ ಬಗ್ಗೆ? 3 ಥರದವರು ಇರ್ತಾರೆ. 3 ಥರ ಅವರ ಆಲೋಚನೆಗಳು ಬದಲಾಗಲಿ ಅಂತ ಈ ಅಭಿಪ್ರಾಯ ಹೇಳ್ತೇನೆ. ಸಿ, ಬಿ, ಎ. ಸಿ ಹೆಂಗೆ ಅಂದರೆ, ಆರಂಭ ಮಾಡುವಾಗಲೇ ಅವನಿಗೆ ಒಂದು ಸಣ್ಣ ವಿಘ್ನ ಬರ್ತಿರ್ಲಿಕ್ಕೆ, ಇದು ಬೇಡ ಬಿಡು, ನಮಗಲ್ಲ ಬಿಡು, ಇದು ಯಾಕೋ ನಮಗೆ ಒಂದು ವಿಘ್ನ ಬಂದಂಗಾಗಿ ಇನ್ನೂ ಬಂದಿರಲ್ಲ, ಇವನಿನ್ನೂ ಪ್ರಾರಂಭ ಮಾಡಿರಲ್ಲ. ಮನೆಯಲ್ಲಿ ಏನೋ ಒಂಚೂರು ಚರ್ಚೆ ಮಾಡ್ತೀನಿ, ನಾಳೆ ಒಂದೇನೋ ಒಂದು ಒಳ್ಳೆ ಕೆಲಸ ಮಾಡೋಣ ಮತ್ತೇನಂತೀರಿ ಅಂತ ಹೀಗೆ ಅಂತಿರ್ತಾನೆ. 1-2 ನಿಮಿಷ ಆಗೋಷ್ಟರಲ್ಲಿ ಬೇಡ ಬಿಡು, ಯಾಕೆ ಬೇಕು ಬಿಡು, ಅವ್ರನ್ನ ಕರಿಬೇಕು ಇವ್ರನ್ನ ಕರಿಬೇಕು, ಮನೆಯಲ್ಲೆಲ್ಲ ಕೆಲಸ ಅದು ಇದು ಯಾಕೆ ಮಾಡೋಣ, ಹೀಗೆ ಶುರು ಮಾಡ್ತಾನೆ. ಇದು ಸಿ ಕ್ಯಾಟಗರಿ. ಎಷ್ಟು ಜನ ಇಲ್ಲ ಈ ಥರ ನಿಮ್ಮಲ್ಲಿ? ಆರಭ್ಯತೆ ನಕಲು ವಿಘ್ನ ಭಯೈಹಿ. ಮಾಡ್ಲಿಕ್ಕೆ ಹೋಗೋಣ ಕರೆಂಟ್ ಹೋಗಿಬಿಡೋಣ, ಮಾಡ್ಲಿಕ್ಕೆ ಹೋಗೋಣ ಅವತ್ತೇ ಕಾರ್ಪೊರೇಷನಲ್ಲಿ ನೀರು ಬಿಡದೇ ಇರೋಣ, ಹಿಂಗೆ ಇವನೇ ಹೇಳ್ಬಿಡ್ತಾನೆ ಮನೆಯೊಳಗೆ. ಪಾಪ ಮನೆಯೊಳಗೆ ಸದಸ್ಯರು ಮಾಡೋಣ ಅಂತನೋ ಉತ್ಸಾಹ ಇದ್ದರೆ ಇವನು ಮಾತು ಕೇಳಿ ಅರ್ಧ ಬೇಡ ಬಿಡು, ನೀವೇ ಬೇಡ ಅಂದ್ರಲ್ಲ ಅಂತ ಅವರು ನಿಲ್ಲಿಸಿಬಿಡ್ತಾರೆ. ಇದು ಸಿ ಕ್ಯಾಟಗರಿ. ಒಳ್ಳೆಯ ಕೆಲಸ ಮಾಡದೇ ಇರೋದರಿಂದ ಮನುಷ್ಯ ಹೀಗೆಲ್ಲ ಮಾತಾಡ್ತಾನೆ, ಕುಂಠಿತನಾಗ್ತಾನೆ, ತಾನಲ್ಲದೆ ಮತ್ತೊಬ್ಬರನ್ನು ಕುಂಠಿತಗೊಳಿಸ್ತಾನೆ. ಇದರಿಂದ ಪುಣ್ಯದಿಂದ ನಾವಿವತ್ತು ವಂಚಿತರಾಗ್ತಿದ್ದೇವೆ. ದೇವತೆಗಳ ಪ್ರೀತಿ ಸಂಪಾದಿಸೋದರಲ್ಲಿ ನಾವು ಹಿಂದುಳಿದಿದ್ದೇವೆ, ಬಹಳ ಹಿಂದುಳಿದಿದ್ದೇವೆ. ಮನುಷ್ಯ ದೇಹ ಸಾರ್ಥಕ ಹೇಗಾಗಬೇಕು? ಬಿ ಕ್ಯಾಟಗರಿಯವರು, ಅವ್ರದ್ದೇನು ಅಂದರೆ 1, 2, 3 ವಿಘ್ನ ಬಂದರೆ ಸಾಕು, ಅವ್ರು ಅಲ್ಲಿಗೆ ಅದನ್ನ ಕೆಲಸ ಬಿಟ್ಬಿಡೇ ಬೇಡ ಬಿಡು ಅಂತಂದ್ಬಿಡ್ತಾರೆ. ಯಾಕೆ 2-3 ವಿಘ್ನ ಬಂತಲ್ಲ, ಇನ್ನು ಮುಂದೆ ಇನ್ನೆಷ್ಟು ಬರಲಿಕ್ಕಿದೇನೋ ಏನೋ ಅಂತ ಹೀಗೆ ತರ್ಕ ಮಾಡಿ ಲಾಜಿಕ್ ಹಾಕಿ ಅವ್ರು ಅದನ್ನು ಬಿಟ್ಬಿಡ್ತಾರೆ. ಈ ಎ ಕ್ಯಾಟಗರಿಯವರು ಇದ್ದಾರಲ್ಲ, ವಿಘ್ನ ಬರ್ತದ ನಾನ ನೋಡ್ತೀನಿ ಅಂತಾರೆ. ನಂದ ನಾನು ದೇವರಲ್ಲಿಟ್ಟ ಶ್ರದ್ಧೆ ಜಾಸ್ತಿನಾ ಅಥವಾ ನನ್ನ ಕೆಲಸ ತಡಿಲಿಕ್ಕೆ ಬಂದಿಯಲ್ಲ ನಿನ್ನ ಶಕ್ತಿ ಜಾಸ್ತಿನಾ ಬಾ ಅಂತಂತಾರೆ. ಇದು ಟಾಸ್ಕ್. ಬಾ, ನಾನು ಫೇಸ್ ಮಾಡ್ತೀನಿ. ಯಾಕೆ ನಾನು ನಂಬಿದ ದೇವರು ನನ್ನ ಹಿಂದಿದ್ದಾನೆ. ನಾನು ಮಾಡ್ತಿರೋದು ಧರ್ಮವೇ ಅಧರ್ಮ ಅಲ್ಲ. ನಾನು ಯಾರ ತಲೆ ಒಡೆದಿಲ್ಲ, ಅನ್ಯಾಯದಿಂದ ಹಣ ತಂದು ಮಾಡ್ತಾ ಇಲ್ಲ, ಇನ್ನೊಬ್ಬರಿಗೆ ಕೆಡಕಾಗಲಿ ಅಂತ ಬಯಸಿಲ್ಲ. ಇದರಿಂದ ದೇವರು ಪ್ರೀತನಾಗ್ತಾನೆ, ವಿಶ್ವಾಸದಿಂದ ಮಾಡ್ತಿದ್ದೀನಿ. ವಿಘ್ನ ಬಂದರೆ ಬರಲಿ, ನಾನು ಫೇಸ್ ಮಾಡ್ತೀನಿ. ಇದು ಎ ಕ್ಯಾಟಗರಿ. ಯಾವುದು ಸರಿ?
ಯಾವ ಕೆಟಗರಿಯಲ್ಲಿ ನಾವು ಸೇರ್ತೇವೆ ಯೋಚಿಸ್ಬೇಕಲ್ಲ. ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಃ, ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಃ. ಮೇಲಿಂದ ಮೇಲೆ ವಿಘ್ನ, ಮೇಲಿಂದ ಮೇಲೆ ವಿಘ್ನ, ಎಲ್ಲ ಕಡೆಯಲ್ಲೂ ವಿಘ್ನ ಶುರು ಆಗ್ತದೆ. ಆದರೆ ಒಳಗಡೆಯಲ್ಲಿ ಸತ್ವ ಇದ್ದ ವ್ಯಕ್ತಿ ಮಾತ್ರ ವಿಘ್ನ ಜಾಸ್ತಿನ ನಾ ಜಾಸ್ತಿನ ಅಂತ ನಿಲ್ತಾನಲ್ಲ, ಅವನು ಯಾವತ್ತೂ ಕೂಡ ಹಿಂದೆ ಉಳಿಯಲ್ಲ, ದೇವರಿಗವ ಅತ್ಯಂತ ಪ್ರಿಯನಾಗ್ತಾನೆ. ಇದದ್ದು ಯೋಚನೆ ಮಾಡಬೇಕು. ಇದಕ್ಕೆ ನಿದರ್ಶನ ಯಾರು ಅಂದರೆ ಭಾಗವತದಲ್ಲಿ ಧ್ರುವ ಅಂತ ಹೇಳ್ತದೆ. ವಿಘ್ನೈ ಪುನಃ ಪುನರಪಿ ಪ್ರತಿಹನ್ಯಮಾನಃ. ವಿಘ್ನ ಬರಬೇಕು, ಬರೆದಿದ್ದರೆ ಸ್ವಾರಸ್ಯ ಇರಲ್ಲ. ವಿಘ್ನ ಬರಬೇಕು, ಅದನ್ನು ಫೇಸ್ ಮಾಡದೇ ಇದ್ದರೆ ಮುಂದೆ ಫಲ ಪಡಿತೇವಲ್ಲ, ಅದು ಸ್ವಾರಸ್ಯ ಇರಲ್ಲ. ಹಸಿವೆನೇ ಆಗದೆ ಇದ್ದರೆ ಅನ್ನ ತಿಂದರೆ ಅನ್ನದ ರುಚಿ ಏನು ಗೊತ್ತಾಗ್ತದೋ? ಬಡತನನೇ ಇಲ್ಲದೆ ಇದ್ದವನಿಗೆ ಇದ್ದಕ್ಕಿದ್ದ ಹಾಗೆ ಹಣದಲ್ಲೇ ತೇಲಾಡ್ತಾ ಇದ್ದ ಅಂದರೆ ಹಣದ ಮಹತ್ವ ಏನು ಗೊತ್ತಾಗ್ತದಪ್ಪ? ಎಲ್ಲ ಇರಬೇಕು ಜೀವನದೊಳಗೆ. ವಿಘ್ನ ಇರಬೇಕು, ರೋಗ ಬರಬೇಕು, ರುಜಿನಗಳು ಬರಬೇಕು, ಆಡ್ಕೊಳ್ಳೋರು ಇರಬೇಕು, ಅನ್ನೋರು ಇರಬೇಕು, ಹೊಗಳೋರು ಇರಬೇಕು, ತೆಗಳೋರು ಇರಬೇಕು, ಚಾಡಿ ಹೇಳೋರು ಇರಬೇಕು, ಕಾಲು ಎಳೆಯೋರು ಇರಬೇಕು. ಎಲ್ಲರನ್ನ ಫೇಸ್ ಮಾಡಬೇಕಂತ. ನೀನೂ ಬಾ, ನೀನೂ ಬಾ, ನೀನೂ ಬಾ. ನೀವೆಲ್ಲರೂ ಹೆಚ್ಚು ಶಕ್ತಿವಂತರ, ನನ್ನೊಳಗಿರುವ ನಾನು ನಂಬಿದ ನನ್ನ ಭಗವಂತ ಹೆಚ್ಚು ಶಕ್ತಿವಂತನ ತೋರಿಸ್ತೀನಿ ಅಂತ ಅನ್ಬೇಕಂತೆ. ಈ ವಿಶ್ವಾಸನೇ ಹೋಗ್ಬಿಟ್ಟಿದೆ ಇತ್ತೀಚೆಗೆ. ಇನ್ನೂ ರಿಸಲ್ಟೇ ಬಂದಿರಲ್ಲ, ಕಾಲು ಥರ 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 ಥರ, ದೇಹದೊಳಗೆ ನಡಕ. ಯಾರ್ದು? ಪರೀಕ್ಷೆ ಬರೆದವಂದಲ್ಲ, ಪೇರೆಂಟ್ಸದು. ಇದು ಸಮಸ್ಯೆ. ಅರೆ, ಮೊನ್ನೆ ಪ್ರಿಂಟ್ ಮಾಡ್ತಿರೋ ಮಾರ್ಕಸ್ ಕಾರ್ಡ್ಗೆ ಯಾಕೆ ಹೆದರ್ತಿದ್ದೀರಿ? ಜೀವನದ ಮಾರ್ಕ್ಸ್ ಕಾರ್ಡ್ ಹಾಕೋ ದೇವರಿರುವಾಗ ಈ ವಿಶ್ವಾಸ ಬರ್ತಾ ಇಲ್ಲ. ಎಲ್ಲಿಗೆ ಹೋಗಿದೆ ಮನುಷ್ಯನ ಮನಸ್ಥಿತಿ? ಎಷ್ಟು ವೀಕ್ ಆಗಿದೆ, ಎಷ್ಟು ವೀಕ್ ಆಗಿದೆ ನೋಡಿ. ಭಾಗವತ ಹೇಳ್ತದೆ, 5 ವರ್ಷದ ಕಂದ ಮನೆಯಲ್ಲಾದ ಅವಮಾನ ಸಹಿಸದೇನೆ ಕಾಡಿಗೆ ಬಂದು ತಪಸ್ಸು ಮಾಡಿ ಭೂಮಿಯನ್ನು ಆಳೋದಲ್ದೇನೆ ಆಕಾಶದಲ್ಲಿ ಮಿನುಗುತ್ತಾರೆ ಆಗ್ತಾನೆ ಅಂದರೆ ನಿಮ್ಮ ಮಕ್ಕಳು ಆಗಲಿಕ್ಕಿಲ್ವೇ ಅಂತ ಕೇಳ್ತದೆ ಭಾಗವತ. ಎಫರ್ಟ್ ಇದೆ, ವಿಘ್ನನೂ ಇದೆ, ಎಫರ್ಟೂ ಇದೆ. ಆದರೆ ದೇವರು ಯಾವತ್ತೂ ಕೈ ಕೊಡಲ್ಲ. ಆ ವಿಶ್ವಾಸ ಬೇಕು. ಆ ತಪಸ್ಸು 6 ತಿಂಗಳು ಮಾಡಿದ, ವಿಘ್ನವನ್ನು ಎದುರಿಸಿದ. ದೇವತೆಗಳು ಸಾಕಾಯಿತು ಅಂತ ಅನಿಸ್ಬಿಡ್ತವರಿಗೆ. ಇನ್ನು ವಿಷ್ಣು ಒಬ್ಬ ಬರಬೇಕಷ್ಟೆ. ವಿಷ್ಣು ಬಂದ, ಪ್ರಕಟನಾದ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಇದು ಭಾಗವತದ ಧ್ರುವ ಮಾಡಿದ ಸ್ತೋತ್ರ. 4ನೇ ಸ್ಕಂದದಲ್ಲಿ ಬಂದಿದೆ. ದೇವರು ಬಂದು ಪ್ರಕಟನಾಗಿ ನಿಂತು ಧ್ರುವ ಕಣ್ತರ್ದ, ಕೈ 2 ಜೋಡಿಸಿ ತಾನು ಏನೋ ಹೇಳೋಣ ಅಂತ, ಬಾಯಲ್ಲಿ ಏನೋ ಹೇಳೋಣ ಅಂತ ಆಸೆ ಪಡ್ತಿದ್ದಾನೆ. ಬಾಯಿಯಿಂದ ಏನೂ ಹೊರಳ್ತಾನೆ ಇಲ್ಲ. 6 ತಿಂಗಳಿಗೆ ದೇವರು ಬಂದುಬಿಟ್ಟಿದ್ದಾನೆ. ಅಷ್ಟು ಬೇಗ ದೇವರು ಬಂದದ್ದು ಇತಿಹಾಸದಲ್ಲಿರಲಿಲ್ಲ. ವಾಸುದೇವ ಪ್ರಕಟನಾದರೆ ಧ್ರುವ ಬಾಯಿ ಅಳಗಾಡಿಸ್ತಾನೆ, ಹೊರ ಹೊಮ್ತಾ ಇಲ್ಲ ಮಾತು. ವಾಸುದೇವನ ಕೈಯಲ್ಲಿ ಒಂದು ಶಂಖ ಇತ್ತು. ಆ ಶಂಖವನ್ನು ಅವನ ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ. ಬ್ರಹ್ಮಮಯೇನ ಕಂಬುನಾಪಸ್ಪರ್ಶ ಬಾಲಂ ಹೃದಯ ಕಪೋಲೆ. ಕರುಣೆಯಿಂದ ಭಗವಂತ ಶಂಖ ಸ್ಪರ್ಶ ಮಾಡಿಸಿದ. ಆಗ ಧ್ರುವನ ಬಾಯಿಯಲ್ಲಿ ಬಂದ ಮಾತು ಇದು, ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ. ಮಂತ್ರತುಲ್ಯವಾದ ಸ್ತೋತ್ರ. ಯಾರಿಗೆ ಸರಿಯಾಗಿ ಬಾಯಲ್ಲಿ ಮಾತು ಹೊರಳ್ತಾ ಇಲ್ಲ, ಈ ಸ್ತೋತ್ರ ಹೇಳಿದರೆ ಅವರಿಗೆ ಮಾತು ಹೊರಳುತ್ತದೆ. ಇಂದ್ರಿಯಗಳಲ್ಲಿ ಸರಿಯಾದ ಶಕ್ತಿ ಯಾರಿಗಿಲ್ಲ, ಚಲನವಲನಗಳಾಗ್ತಾ ಇಲ್ಲ, ಈ ಶ್ಲೋಕ ಹೇಳಿದರೆ ಇಂದ್ರಿಯಗಳಲ್ಲಿ ಚಲನ ಶುರು ಆಗ್ತದೆ, ಸಂಚಲನ ಮೂಡಿಸ್ತದೆ, ರಕ್ತ ಶುದ್ಧಿ ಆಗ್ತದೆ, ಭಾವಶುದ್ಧಿ ಆಗ್ತದೆ, ಮನಸ್ಸು ಪರಿಶುದ್ಧವಾಗ್ತದೆ. ಅಂಥ ಸ್ತೋತ್ರ ಇದು, ಧ್ರುವ ಮಾಡಿದ ಸ್ತೋತ್ರ. ವರ ಕೇಳಬೇಕು ಅಂತ ದೇವರಂತಾನೆ, ನೀನು ವರ ಕೇಳೋದೇ ಬೇಡ, ನಾನೇ ಕೊಡ್ತೀನಿ ಅಂತಂದಂತೆ ಆ ಮಗುವಿಗೆ. 36,000 ವರ್ಷ ಭೂಮಂಡಲವನ್ನು ಆಳು ಅಂತಂದ. ಒಂದಲ್ಲ ಎರಡಲ್ಲ. ನೀನು ಮನೆಗೆ ಹೋದ ಮೇಲೆ ನೀನು ರಾಜ್ಯಭಾರ ಮಾಡಲಿಕ್ಕೆ ನಿನಗೆ ಯಾರೂ ತಡೆ ಇರಲ್ಲ ಅಂದ್ಬಿಟ್ಟ. ಕೆಲವು ವರ್ಷಗಳು ಕಳೀತು.
ದೇವರನ್ನು ವರ ಪಡ್ಕೊಂಡು ಬಂದ ಮಹಾನುಭಾವ ಧ್ರುವ ಮನೆಗೆ ಬಂದ ಮೇಲೆ ಎಲ್ಲಿಲ್ಲದ ಆದರ ಅವನಿಗೆ, ನನ್ನ ಮಗ ದೇವರನ್ನು ಕಂಡು ಬಂದ ಅಂತ. ಉತ್ತಮ ಇಲ್ಲ ಅಂತ ಆಯಿತು. ಯಾಕಂದರೆ ಕಾಡಿಗೆ ಹೋದ, ಕಾಡಿನಲ್ಲಿ ಯಾವುದೋ ಒಬ್ಬ ಯಕ್ಷನ ಜೊತೆ ಯುದ್ಧ ಮಾಡ್ತಾ ಸತ್ತೋದ. ಇದೇ ವಿಧಿ. ಬಯಸಿದ್ದೇ ಒಂದು, ಆದದ್ದೇ ಇನ್ನೊಂದು. ಸುರುಚಿ ಮಗ ಬರಲಿಲ್ಲ ಮನೆಗೆ ಅಂತ ಅವಳು ಹುಡುಕೊಂಡು ಹೋದ್ಲು. ಅವಳು ಕಾಡಿಗೆ ಬೆಂಕಿಗೆ ಆಹುತಿ ಆಗಿಬಿಟ್ಲು. ಕಾಡು ಬೆಂಕಿ ಬಂದು ಅವಳ ಸೀರೆಗೆ ಹಚ್ಚಿ ಆ ವಸ್ತ್ರ ಎಲ್ಲ ಸುಟ್ಟು ಅವಳು ಸುಟ್ಟು ಹೋಗ್ಬಿಟ್ಲು. ಸುರುಚಿ ಇಲ್ಲ, ಸುರುಚಿಯ ಮಗ ಉತ್ತಮ ಇಲ್ಲ. ಸುನೀತಿ ಇದ್ದಾಳೆ, ಧ್ರುವ ಮಾತ್ರ ಇದ್ದಾನೆ. ಉತ್ತಾನಪಾದ ಯಾರಿಗೆ ರಾಜ್ಯಭಾರ ಮಾಡಬೇಕು, ಈಗ ಯಾರಿಗೆ ಕೊಡಬೇಕು? ದೇವರ ವರದಂತೆ ಧ್ರುವನಿಗೇ ಪಟ್ಟಗಟ್ಟಬೇಕಾಯ್ತಂತೆ. 36,000 ವರ್ಷ ಇದೇ ಭೂಮಿಯನ್ನು ಆಳಿದ ರಾಜ, ವರ ಕೊಟ್ಟಿದ್ದ ಭಗವಂತ, ನೀನು ಬರೀ ಭೂಮಿ ಆಳುವನಲ್ಲ, ನಿನ್ನ ಭಕ್ತಿ, ನಿನ್ನ ಶ್ರದ್ಧೆಗೆ, ನಿನ್ನ ಪ್ರಾಮಾಣಿಕತೆಗೆ ಆಕಾಶದಲ್ಲಿ ನಕ್ಷತ್ರ ಮಂಡಲಗಳಿವೆ. ಅದನ್ನು ಶಿಂಶುಮಾರ ಮಂಡಲ ಅಂತ ಕರೀತಾರೆ. ಆ ಶಿಂಶುಮಾರದ ಬಾಲದ ತುದಿಯಲ್ಲಿ ಧ್ರುವ ಮಂಡಲ ಅಂತಿದೆ. ಆ ಧ್ರುವ ಮಂಡಲದಲ್ಲಿ ಧ್ರುವಪುರ ಅಂತಿದೆ. ಅಲ್ಲಿ ನೀನಿರು ಅಂತ ವಾಸ ಮಾಡಲಿಕ್ಕೆ ಹೇಳಿದ್ದಂತೆ. 36,000 ವರ್ಷ ಭೂಮಿನೂ ಆಳ್ದ. ಆಮೇಲೆ ಆತ ಧ್ರುವ ಮಂಡಲದಲ್ಲಿ ಹೋಗಿ ಸೇರಿದ. ಹ್ಯಾಕೆ ಸೇರಿದಾನೆ ಅಂದರೆ, ಯಾರೆಲ್ಲ ಆಕಾಶ ಮಾರ್ಗದೊಳಗೆ ಸುತ್ತಬೇಕೋ ಅವರಿಗೆ ನೀನೊಬ್ಬ ಮಾರ್ಗದರ್ಶಕನ, ದಿಕ್ಸೂಚಿಯಾಗು ಅಂತ ವರ ಕೊಟ್ಬಿಟ್ನಂತೆ. ಇವತ್ತಿಗೂ ಧ್ರುವ ದಿಕ್ಸೂಚಿಯಾಗಿ ಮೇಲೆ ವಿರಾಜಮಾನನಾಗಿದ್ದಾನೆ. ಹೀಗೆ ಭೂಮಿಯಲ್ಲಿದ್ದವನು ಆಕಾಶದಲ್ಲಿ ತಾರೆಯಾದ, ಆಕಾಶದಲ್ಲಿ ತಾರೆಯಾದ. ಇದು ಧ್ರುವ ಚರಿತ್ರೆ ಅಂತ ಭಾಗವತ ಉಲ್ಲೇಖ ಮಾಡ್ತದೆ. ಇವತ್ತಿಗೂ ಇದ್ದಾನೆ ಧ್ರುವ, ಅಲ್ಲೇ ಇದ್ದಾನೆ. ಈ ಕಥೆಯನ್ನು ನಾವು ಹೇಳ್ತಾ ಇದ್ದರೆ ನಮ್ಮನ್ನು ನೋಡ್ತಿರ್ತಾನೆ ಅವನು. ಅದರಲ್ಲೇನು ಸಂಶಯ ಪಡೋ ಹಾಗಿಲ್ಲ ಯಾರೂ ಕೂಡ. ಅವನಿಗೇನು CC ಕ್ಯಾಮ್ರಾ ಬೇಕಾಗಿಲ್ಲ, ಅಷ್ಟು ಶಕ್ತಿ ಇದೆ ಧ್ರುವ ಚರಿತ್ರೆಗೆ. ಅಂಥ ಮಹಾನುಭಾವ. ಅವನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ ದೇವರು. ವಾಯು ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿಸಿದ. ಶಿಂಶುಮಾರ ವಿಷ್ಣುವಿಗೆ ಭ್ರಮಿ ಅಂತ ಒಬ್ಬಳು ಮಗಳಿದ್ಲು. ಧ್ರುವನ ಸಾಧನೆಯನ್ನು ನೋಡಿ ಮೆಚ್ಚಿ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿದ. ಭ್ರಮಿಗೆ ಯಜಮಾನನಾದ. ದೇವರಿಗೆ ಅಳಿಯನಾಗಬೇಕಲ್ಲ ಅಂತ ವಾಯು, ಅವನಿಗೊಬ್ಬಳು ಮಗಳಿದ್ಲು ಇಳಾ ಅಂತ. ಆ ಇಳಾದೇವಿಯನ್ನು ಧ್ರುವನಿಗೆ ಕೊಟ್ಟು ಮದುವೆ ಮಾಡಿಸಿದ. ಹಾಗಾಗಿ ಇಳಾ, ಭ್ರಮಿ ಅಂತ ಇಬ್ಬರು ಹೆಂಡತಿಯರು ಧ್ರುವಕುಮಾರನಿಗೆ. ಅವರಲ್ಲಿ ಮಕ್ಕಳನ್ನು ಪಡೆದ. ವತ್ಸರ ಕಲ್ಪ ಅಂತ, ಮುಂದೆ ವತ್ಸರ ಕಲ್ಪ ಅಂತ ಸಂತತಿ ಧ್ರುವಕುಮಾರಂದು ಬೆಳೀತು ಅಂತ ಭಾಗವತ ಹೇಳ್ತದೆ. ಆದರೆ ಧ್ರುವನ ಚರಿತ್ರೆ ಎಷ್ಟು ಸಂದೇಶವಾಹಕ. ಬದುಕಿನಲ್ಲಿ ಧ್ರುವನ್ ನೋಡಿದಾಗೆಲ್ಲ ನೆನಪು ಬರಬೇಕೋ ಬೇಡ ನಮಗೆ. ಅದಕ್ಕೆ ನಾನು ಹಾಸ್ಯಕ್ಕೆ ಹೇಳ್ತೀನಿ, ಈಗ ಮೈಗೆ ಬಣ್ಣ ಹಚ್ಕೊಂಡು ಕೂಡಲೇ ಮರುದಿನ ಪೇಪರ್ನ ಹಿಂಬದಿಯಲ್ಲಿ ಹಾಕಿರ್ತಾರೆ ಧ್ರುವ ತಾರೆ ಅಂತ ಹಾಕಿರ್ತಾರೆ. ಅವರು ಭಾಗವತ ಕೇಳಲಿಲ್ಲ, ಭಗವಂತನ ನಾಮ ಹೇಳಲಿಲ್ಲ, ತಪಸ್ಸು ಮಾಡಲಿಲ್ಲ, ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರ ಅವರ ಬಾಯಲ್ಲಿ ಒಂದು ಸಲಿನೂ ಬರಲಿಲ್ಲ. ಅವರು ಮಾಡಿದ್ದು ಡ್ಯಾನ್ಸು, ಅವರು ಹಾಡಿದ್ದ ಹಾಡು, ಅವ್ರ ನಟನೆ, ಅವರೆಲ್ಲ ಇವತ್ತು ಧ್ರುವತಾರೆ ಧ್ರುವತಾರೆ. ನಾವು ಭಾಗವತ ಕೇಳಿದ ಮೇಲಾದರೂ ಒಂದು ಸಲ ಅದನ್ನು ಯೋಚಿಸ್ಬೇಕಲ್ಲ. ಈಗ ಇವರು ಧ್ರುವ ತಾರೇನೋ, ಅವ ಧ್ರುವ ತಾರೇನೋ? ಯಾರು ಧ್ರುವ ತಾರೆ? ತಾರೆ ಅಂದರೆ ಆಕಾಶದಲ್ಲಿರೋದಲ್ವೇ? ಭೂಮಿಗೆ ಬಂದಾಗ ಏನು ಮಾಡಿದ ಅಂತ ಧ್ರುವ ತಾರೆ ಅಂತ ಹಾಕಿಸ್ಕೋತಾ ಇದ್ದಾರೆ. ಅದೇ ಅರ್ಥ ಆಗ್ತಾ ಇಲ್ಲ. ಇವತ್ತು ನಮ್ಮಲ್ಲಿ ಸಮಸ್ಯೆ ಏನು ಗೊತ್ತಲ್ಲ, ಅವನು ಡ್ರಾಪ್ಔಟು. ಯಾವುದ್ರೊಳಗೆ? ಕಾಲೇಜ್ ಅಲ್ಲ, ಸ್ಕೂಲ್ನಲ್ಲಿ 5ನೇ ಕ್ಲಾಸ್ ಡ್ರಾಪ್ಔಟು. ಆಮೇಲೆ ದೊಡ್ಡ ಸಿನಿಮಾ ನಟ ಆಯಿತಾ. ಮುಂದೆ ಅವನಿಗೆ ಶಾಲೆಯ 100ನೇ ವರ್ಷದ ವಾರ್ಷಿಕೋತ್ಸವದ ಉದ್ಘಾಟನೆ ಯಾರು ಅಂದರೆ ಡ್ರಾಪ್ಔಟನ್ನು ಕರೆಸಿರ್ತಾರೆ, ಸಿನಿಮಾ ನಟ ಅಂತ. ಅವ ಓದಿದ್ರೆ ಮೈ ಬಣ್ಣ ಹಚ್ತಿದ್ದ. ಇದು ವಿಪರ್ಯಾಸ. ನಟನೆ ಮಾಡೋನು ಶಾಲೆಯನ್ನು ಉದ್ಘಾಟನೆ ಮಾಡ್ತಾನೆ, ಓದಿದವನು ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾನೆ. ಹಾಗಾದರೆ ಎಲ್ಲಿ ಉಳಿತು ನಿಮ್ಮ ಸಮಾನತೆ? ಈ ಹೆಸರಿನಲ್ಲಿ ಜಗತ್ತಿನೊಳಗೆ ಭೇದ ಪಡಿಸ್ತಿರೋರು ಯಾರು? ಉಳಿದವ್ರು ನಾವೆಲ್ಲ ದಡ್ರ. ಹಾಗಾದರೆ ಏನು ನಡೀತಿದೆ ಸಮಾಜದಲ್ಲಿ? ಯಾರನ್ನು ನೀವು ಎತ್ಕಟ್ತಿದ್ದೀರಿ? ಯಾವ ಫೇಸ್ ನಿಮಗೆ ಭಾಳ ಬೇಕಾಗಿದೆ? ಯೋಚಿಸ್ಬೇಕಲ್ಲ ಪ್ರಜ್ಞಾವಂತ ಸಮಾಜ ಇವತ್ತು.
ಏನೂ ಓದಲಿಕ್ಕೆ ಬರ್ತಿಲ್ಲ, ಮಾತಾಡ್ಲಿಕ್ಕೆ ಬರ್ತಿಲ್ಲ ಸರಿಯಾಗಿ ಭಾಷೆ, ಒಂದು ಒಳ್ಳೆ ಹೊಸ ವಿಷಯವನ್ನು ಸಮಾಜಕ್ಕೆ ಕೊಡಲಿಕ್ಕೆ ಬರ್ತಿಲ್ಲ, ಅಂಥ ವ್ಯಕ್ತಿಗಳನ್ನು ದೇವಮಾನವ ಅಂತ ಮಾಡಿಯೋ, ದೇವಮಾನವ ಅಂತ ಮಾಡಲಿಕ್ಕೆ ಶುರು ಮಾಡಿದರೆ ಪ್ರಪಂಚದಲ್ಲಿ ನಿಜವಾದ ದೇವತೆಗಳೇನಾಗಬೇಡ. ಇದು ಬಹಳ ಗಂಭೀರ ಇದೆ. ಯಾರನ್ನೋ ಮೌಢ್ಯದಿಂದ ಏನೋ ಒಪ್ಪಿಕೊಳ್ಬಾರ್ದು ಸಮಾಜ. ಯಾವುದು ಸತ್ಯವೋ ಅದನ್ನೇ ವ್ಯವಸ್ಥಿತವಾಗಿ ಒಪ್ಪಬೇಕು. ಈ ವಿಷಯವನ್ನು ಯೋಚಿಸಿ ಆದರೂ ಧ್ರುವನ ಚರಿತ್ರೆ ಕೇಳಿದರೆ ಎಷ್ಟು ದೊಡ್ಡ ತತ್ವ ನಮಗೆ ಅರ್ಥ ಆಗ್ತದೆ. ಅವನಿಗೆ ಇಬ್ಬರ ಬಲ, ಒಂದು ಸುನೀತಿಯ ಬಲ, ಇನ್ನೊಂದು ಗುರುಗಳಾದ ನಾರದರ ಬಲ. ನಮ್ಮ ಬದುಕಿನಲ್ಲಿ ಭೂಮಿಯಲ್ಲಿದ್ದವರು ಆಕಾಶದಲ್ಲಿ ತಾರೆಯಾಗುವ ಅವಕಾಶ ನಮಗಿದೆ, ಇವರಿಬ್ಬರ ಬಲ ಪಡೆದರೆ ಮಾತ್ರ. ಒಂದು ಸುನೀತಿಯ ಬಲ, ಇನ್ನೊಂದು ನಾರದರಂಥ ಗುರುಗಳ ಬಲ. ಯಾವ ವ್ಯಕ್ತಿ ಜೀವನದಲ್ಲಿ ತಾಯಿಯ ಬಲ, ತಾಯಿಯ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ, ಅವಳ ನೀತಿಯ ಮಾತನ್ನು ಚೆನ್ನಾಗಿ ಅಳವಡಿಸ್ಕೊಳ್ತಾನೆ, ಯಾವ ವ್ಯಕ್ತಿ ಯೋಗ್ಯ ಗುರುಗಳ ಮಾತನ್ನು ಚೆನ್ನಾಗಿ ಕೇಳ್ತಾನೆ, ಗುರುಮಂತ್ರವನ್ನು ಉಪದೇಶ ಪಡಿತಾನೆ, ಅವನು ಎಂದೂ ಆಕಾಶದೊಳಗೆ ಸಾಮಾನ್ಯ ಮನುಷ್ಯನಾಗಲಾರ, ಧ್ರುವನಾಗ್ತಾನೆ ಅಂತನ್ಲಿಕ್ಕೆ ಧ್ರುವನ ಚರಿತ್ರೆ ನಿದರ್ಶನ ಅಂತ. ಇದು ನಮ್ಮ ಸಮಾಜದಲ್ಲಿ ನಾವು ಕಲಿಸ್ಬೇಕಾದ ಪಾಠಗಳು. ಯಾಕೆ ತಾಯಿಯನ್ನು ದೂರ್ತಿದ್ದಿ, ಯಾಕೆ ಅವಳನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಿದ್ದಿ? ನೋಡು ಧ್ರುವನ ಚರಿತ್ರೆ. ಧ್ರುವನ ಚರಿತ್ರೆ ನೋಡಿ ಆದರೂ ತಾರೆ ಆಗಲಿಕ್ಕೆ ಅವಕಾಶ ಕೊಟ್ಟಿದ್ದಾಳೆ ನಿನಗೆ, ನೀನು ಹಾಗಾಗ್ತೀಯ ಅಂತ ಸಂದೇಶ ಕೊಡ್ತದೆ. ಹೀಗೆ ಧ್ರುವೋಪಾಖ್ಯಾನವನ್ನು ಅನುಸಂಧಾನ ಮಾಡಬೇಕು ಭಾಗವತದಲ್ಲಿ. ಭಗವಂತನ ವಿಶೇಷ ಕರುಣೆ ಅವನ ಮೇಲಿದ್ದದ್ದು, ಅಪಾರವಾದ ಭಕ್ತವಾತ್ಸಲ್ಯ, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪೃಥು ಚಕ್ರವರ್ತಿಯ ಕಥೆ ಬರ್ತದೆ ಕೊನೆಗೆ. ಪೃಥು ಅಂತ ಒಬ್ಬ ರಾಜ, ಇನ್ನೂ ರಾಜನ ಆಸ್ಥಾನದಲ್ಲಿ ಕೂಡ್ತಿರ್ಲಿಲ್ಲ. ಅವನು ಕೂಡಬೇಕು ಅಂತ ಹೊರಟಿದ್ದ, ಒಂದಿಮಾಗಾದರೂ ಹೊಗಳಲಿಕ್ಕೆ ಶುರು ಮಾಡಿದ್ರಂತೆ. ಈ ಭೂಮಿಗೆ ಪೃಥ್ವಿ ಅಂತ ನಾಮ ಅವನಿಂದ ಬಂತಂತೆ. ಸಿವಿಲೈಜೇಷನ್, ಜಗತ್ತಿನ ನಾಗರಿಕ ವ್ಯವಸ್ಥೆ, ಒಂದು ಊರು, ವೃತ್ತಿ ಎಲ್ಲ ಹೇಗಿರಬೇಕು ಅಂತ ಲೋಕಕ್ಕೆ ಕೊಟ್ಟವನೇ ಪೃಥು. ಅವನು ಬಹಳ ಸಂದೇಶ ಇದೆ. ಒಂದು ಕಥೆ ನೋಡೋಣ ಅವನ ಬಗ್ಗೆ. ಒಂದು ಅಂಶ, ಅದು ನಮ್ಮ ಪರ್ಸ್ನಾಲಿಟಿ ಡೆವಲಪ್ ಆಗಲಿಕ್ಕೆ ಬೇಕಾದ ಅಂಶ. ಅದು ಭಾಗವತ ಧರ್ಮವೂ ಹೌದು. ಆತನನ್ನು ರಾಜಾಧಿರಾಜ, ರಾಜಮಾರ್ತಾಂಡ ಹೀಗೆಲ್ಲ ಹೊಗಳುತ್ತಾರೆ. ರಾಜನಾಗಿ ಯಾರು ಕೂಡ್ತಿರ್ತಾರೆ ಅವರಿಗೆ ಒಂದಿಮಾಗದರು ಅಂತ ಇರ್ತಿದ್ರು ಹಿಂದೆ. ಕನ್ನಡದಲ್ಲಿ ಅವರಿಗೆ ಹೊಗಳು ಭಟ್ರು ಅಂತ ಕರೀತಾರೆ. ಅವರಿಗೆ ಅದಕ್ಕೆ ಸಂಬಳ. ಯಾವುದಕ್ಕೆ? ರಾಜ ಬರುವಾಗ ಅವನ ಬಗ್ಗೆ ಪರಾಕಗಳನ್ನು ಹಾಕೋದು, ಹೊಗಳೋದು, ಅದಕ್ಕೆ ಅವರಿಗೆ ಸಂಬಳ. ಹಾಗಾಗಿ ಇವರಿಗೆ ಅದಕ್ಕೆ ಸಂಬಳ ಕೊಟ್ಟು ಮೊದಲಿಂದ ನೇಮಕ, ಅದು ಒಂದು ವಂಶ ಪರಂಪರೆಯಿಂದ ಬಂದಿದ್ದಂಥ ಕುಲಕಸಬು ಅಂತ ಹೇಳ್ಬೋದು ಅದನ್ನು. ಅದಕ್ಕೆ ಅವ್ರು ನಿಂತಿದ್ರು, ಹಿಂದಿನವರನ್ನ, ಅದ್ರ ಹಿಂದಿನವರ ರಾಜರನ್ನು ಹೊಗಳ್ತಿದ್ರು. ಇವನ್ನೂ ಹೊಗಳೋಣ ಅಂತ ಹೊಗಳಲಿಕ್ಕೆ ಶುರು ಮಾಡಿದ್ರು. ಇಷ್ಟು ಬುದ್ಧಿವಂತ ಪೃಥು. ಅವನು ನಡ್ಕೊಂಡು ಹೋಗ್ತಿದ್ದಾನೆ, ಇವರು ಹೊಗಳ್ತಿದ್ದಾರೆ. ಕೂಡಲೇ ಅಲ್ಲೇ ನಿಂತವರನ್ನು ಕೇಳ್ದ, ಯಾರನ್ನು ಹೊಗಳ್ತಿದ್ದೀರಿ ಅಂದ. ಮಹಾರಾಜ ನಿನ್ನನ್ನೇ ಹೊಗಳ್ತಿದ್ದೀನಿ. ನಾ ಇನ್ನೂ ಮಹಾರಾಜ ಆಗೇ ಇಲ್ಲ ಅಂದ ಅವನು. ನಾನು ಆಗೇ ಇಲ್ಲ, ಈಗ ತಾನೇ ಆಗಲಿಕ್ಕೆ ಹೊರಟಿದ್ದೀನಿ. ನಾನು ರಾಜಾಧಿರಾಜ ಹೇಗಾದೆ ಅಂತ ಶುರು ಮಾಡಿದ. ನಾನು ರಾಜಮಾರ್ತಾಂಡ ಹೇಗಾದೆ? ನನ್ನ ಯಾಕೆ ಹೊಗಳ್ತಿದ್ದೀರಿ? ನನ್ನಲ್ಲಿ ಏನು ಗುಣ ಇದೆ ಅಂತ ಹೊಗಳ್ತಿದ್ದೀರಿ? ಹೊಗಳೋದು ಅಂದ್ರೆ ಅರ್ಥ ಏನು? ಸ್ತೋತ್ರ ಮಾಡೋದು ಅಂದ್ರೆ ಅರ್ಥ ಏನು? ಯಾರಲ್ಲಿ ಯಾವ ಗುಣ ಇದೆ ಆ ಗುಣವನ್ನು ಅವನಲ್ಲಿ ಅದಿದೆ ಅಂತ ಯಾರು ತಿಳಿಸ್ತೇವೆ ಅದೇ ಹೊಗಳೋದು ಅಂತ ಅರ್ಥ. ಗುಣಿನಿಷ್ಠ ಗುಣಾಭಿಧಾನಂ. ನನ್ನೊಳಗೇನು ಗುಣ ಇದೆ? ಏನಿಲ್ಲ, ಈಗ ತಾನೇ ಬಂದಿದ್ದೇನೆ, ಆಗಲೇ ಹೊಗಳಲಿಕ್ಕೆ ಶುರು ಮಾಡಿದ್ರಿ. ಅದಕ್ಕೆ ಅವರೆಲ್ಲ ಪಾಪ ಹೀಗೂ ರಾಜ ಕೇಳ್ತಾನೆ ಅಂತ ನಿರೀಕ್ಷಣೆ ಮಾಡಿರಲಿಲ್ಲ. ಯಾಕಂದರೆ ಅದು ಒಂದು ರೀತಿ ಟೇಪ್ ರೆಕಾರ್ಡರ್ ಆದಂಗೆ ಆಗಿರ್ತದೆ ನಮ್ಮಲ್ಲಿ. ಹೊಗಳೋದು ಅನ್ನೋದಿದೆ ಅಲ್ಲ, ಸುಮ್ಮನೆ ಹಾಸ್ಯಕ್ಕೆ ಹೇಳಿರ್ತೀನಿ. ಒಬ್ಬ ದೊಡ್ಡ ರಾಜಕಾರಣಿಯ ಹುಟ್ಟಿದಬ್ಬ ಬಂತು ಅಂತ ಇಟ್ಕೊಳ್ಳಿ. ಮುಂದಿನ ವಾರ ಇನ್ನೊಬ್ರದ್ದು ಇರ್ತದೆ ಹುಟ್ಟಿದಬ್ಬ, ಆಯಿತಾ? ಒಂದೇ ಪೇಪರ್ನಲ್ಲಿ ಒಂದೇ ಪ್ರಿಂಟ್ ಆಗಿರ್ತದೆ, ಫೋಟೋ ಚೇಂಜು, ಹೆಸರು ಚೇಂಜ್ ಆಗಿರ್ತದೆ ಅಷ್ಟೆ. ಆದರೆ ಎಲ್ಲ ಉಳಿದ ಶಬ್ದ ಅಲ್ಲೇ ಕಾಪಿ ಪೇಸ್ಟ್ ಮಾಡಿರ್ತಾರೆ. ಇವನು ದಾನ ಶೂರಕರ್ಣ, ಅವನು ದಾನ ಶೂರಕರ್ಣ.
ಇವನು ದೀನದಲಿತರ ಉದ್ಧಾರಕ, ಅವನು ದೀನದಲಿತರ ಉದ್ಧಾರಕ. ಹೀಗೆ ಫೋಟೋ ಚೇಂಜು. ಎಷ್ಟು ಎತ್ತರ ಫೋಟೋ ಬಂದಿರ್ತದೆ ನೋಡಿದ್ರು ಇಲ್ಲೋ. ಸಣ್ಣ ಸಣ್ಣ ಕಾಲಮ್ನಲ್ಲಿ ಹುಟ್ಟಿದಬ್ಬ ಹಾಕೋದು ಕಡಿಮೆ ಆಯ್ತು ಈಗ. ಯಾಕಂದ್ರೆ ದುಡ್ಡು ಹೋಗ್ತದಲ್ಲ. ದುಡ್ಡಿಗೆ ಮನುಷ್ಯನೊಳಗೆ ಏನು ಗುಣಗಳಿಲ್ಲದೆ ಇದ್ದರೂ ಅದದೇ ರಿಪಿಟೇಷನ್ನಲ್ಲಿ ಹೊಗಳುವ ಮಾತುಗಳನ್ನು ನೋಡ್ತೇವೋ ಇಲ್ಲೋ. ಹೀಗೆ ಪೃಥು ಅವತ್ತಿನ ದಿವಸ ಇದಕ್ಕೊಂದು ಕಾಯ್ದೆ ತರ್ತೇನೆ ಅಂತಂದ ಆತ. ಯಾಕೆ ಹೊಗಳ್ತಿದ್ರಿ? ನನ್ನ ಹೊಗಳ್ಬೇಡಿ, ನನ್ನ ಹತ್ರ ಆ ಗುಣಗಳು ಯಾವುದೂ ಇಲ್ಲ ಅಂದ. ಅವರು ಪಾಪ ಕಣ್ಣೀರು ಹಾಕಿಬಿಟ್ರು, ವಂದಿಮಾಗದ್ರು. ರಾಜನ್, ನೀನು ಹೊಗಳ್ಬೇಡ ಅಂತಿ, ಸರಿ ನಾವು ಹೊಗಳೋದು ನಿಲ್ಲಿಸ್ಬಿಟ್ರೆ ನಮಗೆ ಕಸುಬೇನು ಅಂತ ಕೇಳಿದರು. ಕಸುಬು ವೃತ್ತಿ ಏನು ನಮಗೆ? ನಾವು ಹೊಗಳಿದ್ರೇ ನಮಗೆ ನೀನು ದುಡ್ಡು ಕೊಡ್ತಿ, ನೀನು ದುಡ್ಡು ಕೊಟ್ರೇ ನಮ್ಮ ವೃತ್ತಿ ನಡೀತದೆ. ನೀನು ಹೊಗಳೋದೇ ಬೇಡ ಅಂತ, ನೀನೇನೋ ನಿನ್ನ ಆತ್ಮ ಪ್ರಶಂಸೆ ಮಾಡ್ಕೊಳ್ಳೋದು ಬೇಡ ಅಂತಂದರೆ ನಮ್ಮ ಬದುಕೇನು ಅಂತ ಕೇಳಿದ್ರಂತೆ. ಅದಕ್ಕೆ ಪೃಥು ಏನಂದ? ನೀವು ನನ್ನ ಹೊಗಳಬೇಡ್ರಿ ಅಂತಂದೆ ಅಷ್ಟೇ ಹೊರತು ಹೊಗಳಬೇಡ್ರಿ ಅಂತ ಎಲ್ಲಂದೆ ಅನ್ನಂತೆ. ಮತ್ತೆ ರಾಜ ತಣ್ಣಗಾದರು. ಅಲ್ಲ, ನೀನೇ ಎರಡೂ ಮಾತಾಡ್ತಿದ್ದೀಯಲ್ಲ ರಾಜ. ಹೊಗಳಬೇಡ್ರಿ ಅಂತಂದಿಲ್ಲ ಅಂತಿದ್ದಿ, ನನ್ನ ಹೊಗಳಬೇಡ್ರಿ ಅಂತಂದಿಲ್ಲ ಅಂತಂತಿದ್ದಿ, ಏನು ಅರ್ಥ ಅಂತ ಕೇಳಿ. ನನ್ನಲ್ಲಿ ಈ ಗುಣಗಳು ಇಲ್ದಿದ್ದಕ್ಕೆ ನನ್ನ ಹೊಗಳಬೇಡಿ ಎಂದೆ ಅಷ್ಟೇ ಹೊರತು ಇಂಥ ಗುಣಗಳೆಲ್ಲ ಇರುವ ದೇವರನ್ನು ಹೊಗಳಬೇಡ್ರಿ ಅಂತ ನಾನೇ ಅಲ್ಲಿ ಹೇಳಿದೆ ಅಂತನ್ನಂತೆ. ಎಲ್ಲ ಗುಣಗಳಿರೋದು ಅವನಲ್ಲಿ ಅಲ್ವೇ? ಹೌದು ಅಂದರು ಆ ವಂದಿಮಾಗದು. ಅವನು ಹೊಗಳಬೇಡಿ ಅಂತ ನಾನೇ ಅಲ್ಲಿ ಹೇಳಿದೆ. ಹಾಗಾಗಿ ಅವನು ಹೊಗಳ್ರಿ. ಇನ್ಮೇಲಿಂದ ನನ್ನ ಶಾಸನ, ನಾನು ಬರುವಾಗ, ನಾನು ಹೋಗುವಾಗ, ನಾನು ಸಿಂಹಾಸನದಲ್ಲಿ ಕೂಡುವಾಗ, ಕೂತ ಮೇಲೆ ಸ್ವಲ್ಪ ಹೊತ್ತು ನೀವು ಹೊಗಳಬೇಕು. ಯಾರನ್ನು? ದೇವರನ್ನು ಹೊಗಳಬೇಕು. ನಾನು ಕಿವಿ ತುಂಬ ಅದನ್ನು ಕೇಳಬೇಕು. ಸಂಬಳ ನಿಮಗೆ ನನ್ನ ಹೊಗಳಿಕ್ಕಲ್ಲ, ದೇವರನ್ನು ಹೊಗಳಿಕ್ಕೆ ಅಂತ ನೇಮಕ ಮಾಡಿಬಿಟ್ನಂತೆ. ಹೀಗೆ ಪೃಥು ಆತ್ಮಪ್ರಶಂಸೆಯನ್ನು ಸಾಮಾಜಿಕವಾಗಿ ಎಲ್ಲರ ಮುಂದೆ ವಂದಿಮಾಗದರಿಗೆ ಹೇಳಿ ವರ್ಜಿಸಿದ. ಆತ್ಮಪ್ರಶಂಸಾ ವರ್ಜನ ಅಂತ ಕರೀತಾರೆ ಹಿರಿಯರು ಇದನ್ನು. ಇವನೇ ಮೊದಲನೇ ರಾಜ ಅಂತೆ. ದೇವರನ್ನು ಹೊಗಳೋದನ್ನು ಕಿವಿ ತುಂಬ ಕೇಳಬೇಕು, ದೇವರನ್ನು ಹೊಗಳಿಸಿ ಅದಕ್ಕೊಂದು ವೃತ್ತಿಯನ್ನು ಕಲ್ಪಿಸಿ ಹಣ ಕೊಟ್ಟ ಮೊಟ್ಟ ಮೊದಲನೇ ರಾಜ ಅಂದರೆ ಪೃಥು ಅಂತ ಭಾಗವತ ಅನುಸಂಧಾನ ಮಾಡಿತ್ತು. ಇವತ್ತು ನಾವಿದನ್ನು ಯೋಚಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾವಾಗ ನನ್ನ ಹೊಗಳ್ಯಾನೋ, ಯಾವಾಗ ನನ್ನ ಫೋಟೋ ಹಾಕ್ಯಾನೋ, ನನ್ನ ಜೊತೆಗೆ ಎಲ್ಲರೂ ಯಾವಾಗ ಸೆಲ್ಫಿ ತೆಗೆಸ್ಕೊಂಡಾರೋ, ಛೇ 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 ಛೇ, ನೀನು ಬಾ ನಿನಗೂ ಸೆಲ್ಫಿ ಕೊಡ್ತೀನಿ, ನೀನು ಬಾ ನಿನಗೆ ಸೆಲ್ಫಿ ಕೊಡ್ತೀನಿ. ಎಲ್ಲಿಗೆ ಹೋಯ್ತು ನಮ್ಮ ಸಮಾಜ? ಎಲ್ಲಿಗೆ ಹೋಯ್ತು? ನಮ್ಮ ಸೆಲ್ಫಿ ತೆಗೆಸ್ಕೊಳ್ಳೋ ಹುಚ್ಚಿನೊಳಗೆ ಒಳಗೊಬ್ಬ ಇದ್ದಾನೆ ಅನ್ನೋದೇ ಮರ್ತು ಹೋಗ್ತಿದ್ದೇವಲ್ಲ ಎಲ್ಲೋ ಒಂದು ಕಡೆಯಿಂದ ಅಂತ ಭಾಗವತ ಕೇಳ್ತದೆ. ಹಾಸ್ಯಕ್ಕೆ ಹೇಳ್ತದೆ, ಅಲ್ಲಲ್ಲಲ್ಲಿ ಒಬ್ಬಳು ಆಗ್ತಾನೆ ಮದುವೆ ಮಾಡಿಕೊಂಡು 1 ವರ್ಷ ಆಗಿತ್ತು. ಗಂಡ ಒಂದು ವಜ್ರದ ಮೂಗುತಿ ಕೊಟ್ಬಿಟ್ನಂತ. ಕೊಡಿಸಿದ. ವಜ್ರದ್ರಿ ಭಾಳ ಬೆಲೆ ಬಾಳೋದು. ಎಷ್ಟು ಆಸೆ ಅವಳಿಗೆ ಆ ವಜ್ರದ ಮೂಗುತಿ ಬಗ್ಗೆ ಎಲ್ಲರ ಮುಂದೆ ಹೇಳಬೇಕು ಅಂತ. ಇಡೀ ಓಣಿಯಲ್ಲಿರೋರಿಗೆಲ್ಲ ತೋರಿಸ್ಕೊಂಡು ಬಂದ್ಲಂತೆ ಮನೆಗೆ. ಬೆಳಗ್ಗೆಯಿಂದ ಅಡುಗೆ ಮಾಡಲೇ ಇಲ್ಲ ಅವತ್ತು. ನಮ್ಮ ಯಜಮಾನ ಮದುವೆ ಆಗಿ 1 ವರ್ಷ ಆಗಿದೆ, ವಾರ್ಷಿಕೋತ್ಸವ, ನನಗೇನು ಕೊಡಿಸಿದಾನೆ ನೋಡ್ರಿ ಅಂತ ಹೋಗೋದು, ತೋರಿಸೋದು, ಮೂಗುತಿ ನೋಡ್ರಿ, ಮೂಗುತಿ ನೋಡ್ರಿ, ಮೂಗುತಿ ನೋಡ್ರಿ. ಭಾಳ ಚಂದದ, ಭಾಳ ಚಲೋದು, ಭಾಳ ಚಲೋ, ಏನು ಅದ್ಭುತ, ಎಲ್ಲರೂ ಹೊಗಳ್ತಿದ್ರು. ಎಲ್ಲರೂ ಪಾಪ ಅಷ್ಟೇ ಇತ್ತು ತಿಳುವಳಿಕೆ. ಆ ಓಣಿಯಲ್ಲಿ ಅವಳು ವಾಸ ಮಾಡ್ತಿದ್ದ ಓಣಿಯಲ್ಲಿ ಕೊನೆಗೆ ಒಬ್ಬಳು ಪಾಪ ಅನುಭವಿ ಮುದುಕಿಯ ಮನೆ ಇತ್ತಂತೆ. ಪುರಾಣ ಪುಣ್ಯಕಥೆ ಕೇಳ್ತಿದ್ಲು, ಅನುಭವ ಭಾಳ ಆಗಿತ್ತು ಅವಳಿಗೆ. ಅವಳ ಹತ್ರ ಹೋದ್ಲು, ಅವಳು ಹೊಗಳಬೇಕು ಅಂತ ಇವಳಿಗೆ ಆಸೆ. ಅಜ್ಜಿ ನಮ್ಮ ಯಜಮಾನ ಮೂಗುತಿ ಕೊಡಿಸಿದಾನೆ ವಜ್ರದ್ದು, ನೀ ನೋಡಬೇಕು ಅಂತ. ಅವಳಿಗೆ ಬೆನ್ನು ಬಗ್ಗಿಬಿಟ್ಟಿದೆ, ಕಣ್ಣು ಸರಿ ಕಾಣಿಸ್ತಿರ್ಲಿಲ್ಲ. ಏನೋ ಮಾಡಿಕೊಂಡು ದೇವರು ಧರ್ಮ ಉಪವಾಸ ಮಾಡ್ಕೊಂಡು ಇದ್ದವಳು ಇವಳು ಹೋಗಿ ಅಲ್ಲಿ ವಜ್ರದ ಮೂಗುತಿ ತೋರಿಸ್ಲಿಕ್ಕೆ ಹೋದ್ಲು. ಹೋಗಿದ್ದಾಳೆ. ಅವಳು ಏನು ಅನ್ನಬೇಕು? ಅಲ್ಲ, ನೀನು ವಜ್ರದ ಮೂಗುತಿ ತೋರಿಸಿ ನನ್ನ ಗಂಡ ಕೊಡಿಸಿದ ಮೂಗುತಿ ಹೆಂಗದ ಅಂತಿದ್ದಿ, ಈ ಮೂಗುತಿ ಇಡೋ ಮೂಗು ಕೊಟ್ಟವನು ಯಾರು ಅಂತ ನನಗೆ ತೋರಿಸ್ತೀಯಾ ಅಂತ ಕೇಳಿದ್ಲಂತೆ. ಮೂಗು ಕೊಟ್ಟವನು ಯಾರು ಅಂತ ಒಂದು ದಿವಸ ಹೇಳಲಿಲ್ಲಲ್ಲ.
ಒಂದು ವೇಳೆ ಮೂಗೇ ಕೊಡದೆ ಹೋಗಿದ್ರೆ ನಿನಗವ, ನಿಮ್ಮ ಯಜಮಾನ ಕೊಡಿಸಿದ ಮೂಗುತಿ ಎಲ್ಲಿಡ್ತಿದ್ದಿ ತಂಗವ ಅಂತ ಕೇಳಿದ್ಲಂತೆ. ಇದು ಆ ಕಾಲದ ಹಿರಿಯರು ನಮ್ಮನ್ನು ತಿದ್ದುತ್ತಿದ್ದ ಪದ್ಧತಿ. ಮನುಷ್ಯನಿಗೆ ಒಳಗಣ್ಣು ತೆರೆದಿದ್ದರೆ ಬರೀ ಹೊರಗಣ್ಣು ತೆರೆದುಕೊಂಡು ಲೌಕಿಕ ಹರಟೆಗಳಲ್ಲಿ ನಮ್ಮನ್ನು ನಾವು ದುಡಿಸ್ಕೊಂಡು ಹಾಸ್ಯವೋ ವ್ಯಂಗ್ಯವೋ ಅಸೂಯೆಯೋ ಇದರಲ್ಲೇ ಮುಳುಗಿದರೆ ಯಾವತ್ತು ನಾವು ದೇವರನ್ನು ಕಾಣೋದು? ಯೋಚಿಸ್ಬೇಕಲ್ಲ. ಅದಕ್ಕೆ ಈ ಕಥೆಗಳು. ಹೊಗಳು, ಗುಣ ಇದೆ ಅಂದರೆ ಹೊಗಳು, ಸ್ವಾರ್ಥಕ್ಕೆ ಹೊಗಳಬೇಡ, ನಾಲಿಗೆ ವ್ಯರ್ಥ ಮಾಡಬೇಡ, ಮಾತು ವ್ಯರ್ಥ ಮಾಡಬೇಡ. ಹೀಗೆ ಭಗವಂತನ ಸ್ತೋತ್ರ ಮಾಡು, ಅವನ ಗುಣ ಚಿಂತಿಸು, ನನ್ನ ಕಿವಿಗೂ ಆ ಗುಣಗಳು ಕೇಳೋ ಹಾಗೆ ಹೊಗಳು, ನಿನಗೆ ಸಂಬಳ ಕೊಡೋ ಜವಾಬ್ದಾರಿ ನಂದು ಅಂತ. ಹೀಗೆ ಆತ್ಮ ಪ್ರಶಂಸನೆಯನ್ನು ಬಿಡಬೇಕು, ಭಗವಂತನ ಪ್ರಶಂಸನೆಯನ್ನು ಹಿಡಿಬೇಕು ಅಂತ ಜಗತ್ತಿಗೆ ಸಾರಿದ ದೊಡ್ಡ ರಾಜ ಅದು ಪೃಥು ಚಕ್ರವರ್ತಿ ಅಂತ ಭಾಗವತ ಹೇಳ್ತಾರೆ. ಇದು 4ನೇ ಸ್ಕಂದದ ಬಹುಮುಖ್ಯವಾದ ಅಂಶ. ಮನುಷ್ಯನಿಗೆ ಆತ್ಮ ಪ್ರಶಂಸನೆಯಲ್ಲಿ 2 ಥರ ಇದೆ. ಒಂದು ಬಾಧಕ, ಒಂದು ಅವನಿಗೆ ಪೂರಕ ಅಂತ ಹಿರಿಯರು ತೀರ್ಮಾನ ಮಾಡ್ತಾರೆ. ಸರ್ಟನ್ ಏಜ್ ಮನುಷ್ಯನಿಗೆ ಸ್ವಲ್ಪ ಹೊಗಳಿಕೆ ಬೇಕಾಗ್ತದೆ. ವಾಸ್ತವಿಕ ಸಾಧನೆ ಮಾಡಿದಾಗ ಮುಂದೆ ಮತ್ತಷ್ಟು ಸಾಧನೆ ಮಾಡಲಿಕ್ಕೆ ಹೊರಟಾಗ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಬೇಕು ಅವನಿಗೆ. ಏನು ಚೆನ್ನಾಗಿ ಮಾಡಿದೆಲ್ಲ, ಅಡ್ಡಿಯಿಲ್ಲ, ಮುಂದೆ ಹೀಗೆ ಮುಂದುವರಿಸು, ಇನ್ನೂ ಚೆನ್ನಾಗಿ ಆಗ್ತೀಯ ಅಂತ ಸ್ವಲ್ಪ ಹೇಳಿದರೆ ಸಾಕು ಮನೆ ಒಳಗೆ. ಅದನ್ನು ಹೆಚ್ಚು ಹೇಳೋದು ಬೇಡ, ಸ್ವಲ್ಪ ಬೇಕು ಅವನಿಗೆ. ಆದರೆ ಅದೇ ವ್ಯಸನ ಆಗಿಬಿಡಬಾರ್ದು. ಅದನ್ನು ಭಾಗವತ ನಿಷೇಧ ಮಾಡ್ತದೆ. ಇದನ್ನು ಆತ್ಮ ಪ್ರಶಂಸಾ ವರ್ಜನ ಅಂತ. ಕೆಲವರಿಗೆ ಇದು ಚಟವಾಗಿದೆ, ಅದನ್ನು ಭಾಗವತ ನಿಷೇಧ ಮಾಡ್ತದೆ. ಎಷ್ಟು ಚಟ ಆಗಿದೆ ಅಂತ ನಾನು ಹೇಳಬೇಕಾಗಿಲ್ಲ, ನನಗಿಂತ ಚೆನ್ನಾಗಿ ನಿಮಗೂ ಗೊತ್ತಾಗ್ತಿರ್ತದೆ. ಅದಕ್ಕೆ ಒಂದು ಮಾತಿನಲ್ಲಿ ಹೇಳಿರ್ತಾರೆ, ದುಡ್ಡು ಕೊಟ್ಟು ಹೊಗಳಿಸ್ಕೊಳ್ಳೋ ಚಟ ಬಂದದ್ದು ನೋಡ್ರಿ ಇವರಿಗೆಲ್ಲ. ಇಷ್ಟು ಹೇಳಿದ್ರೆ ಸಾಕಿವತ್ತು. ಏನಾದರೂ ಮಾಡಿ, ಮಾಡಿದರೂ ಪರವಾಗಿಲ್ಲ, ನನ್ನ ಹೊಗಳ್ರಿ. ಇದು ಮನುಷ್ಯನ ಸಾಧನದಿಂದ ಕುಂಠಿತ ಮಾಡ್ತದೆ. ಅದಕ್ಕೆ ಅಂದೇ ಭಾಗವತ ಆತ್ಮ ಪ್ರಶಂಸಾ ವರ್ಜನ ಪ್ರಕರಣ ಅಂತ ಪೃಥು ಚಕ್ರವರ್ತಿಯ ಮೂಲಕ ಜಗತ್ತಿಗೆ ಸಂದೇಶವನ್ನು ಸಾರ್ತದೆ. ವಿವೇಕಿಗಳಾದ ನಾವು ನಮ್ಮ ಪ್ರಶಂಸೆಯನ್ನು ನಾವು ಮಾಡಿಕೊಳ್ಬಾರ್ದು, ನಮ್ಮ ಪ್ರಶಂಸೆಯನ್ನು ಇನ್ನೊಬ್ಬರು ಮಾಡ್ತಾ ಇದ್ದರೆ ಕೂತು ಕೇಳಲೂಬಾರ್ದು ಅನ್ನೋದು ಭಾಗವತದ ಧರ್ಮ ಅಂತ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಬರುವ ಭಾಗ ಅದು ಪುರಂಜನ ಉಪಾಖ್ಯಾನ. ಅದು ಆಧ್ಯಾತ್ಮಿಕವಾದ ದೊಡ್ಡ ಕಥೆ. ಅದನ್ನು ಬಹಳ ವಿಸ್ತಾರ ಮಾಡಿ ಹೇಳ್ತಾರೆ. ನಾರದರು ಮಾಡಿದಂಥ ಅದ್ಭುತವಾದ ಉಪದೇಶ ಅದು. ನಮ್ಮ ದೇಹ ಇದೊಂದು 9 ದ್ವಾರದ ಪಟ್ಟಣ. ಇಲ್ಲಿ ನಮ್ಮ ಬುದ್ಧಿ ಹಾಗೂ ನಾವು, ಪುರಂಜನ ಅಂದರೆ ನಾವು, ಜೊತೆಗೆ ಒಂದು ಬುದ್ಧಿ ಹೆಣ್ಣು. ಬುದ್ಧಿಗೆ ನಮ್ಮನ್ನು ವಶ ಮಾಡದೆ ನಾವು ಬುದ್ಧಿಯನ್ನು ವಶದಲ್ಲಿಟ್ಟುಕೊಂಡು 9 ದ್ವಾರದ ಪಟ್ಟಣದೊಳಗೆ ನಮ್ಮನ್ನು ವಾಸ ಮಾಡಲಿಕ್ಕೆ ಅಂತ ಅವಕಾಶ ಕೊಟ್ಟವನು ಅವಿಜ್ಞಾತ ಸಖ ಅಂತ ಒಬ್ಬನಿದ್ದಾನೆ. ಅವನನ್ನು ಗಟ್ಟಿ ಆಶ್ರಯಿಸಬೇಕು, ಅಂದರೆ ಈ ದೇಹ ಪಟ್ಟಣ ಸಾರ್ಥಕ ಆಗ್ತದೆ ಅನ್ನೋ ಸಂದೇಶ ಅದೇ ಪುರಂಜನ ಉಪಾಖ್ಯಾನ ಅಂತ ತಿಳಿಸಿದ್ದಾರೆ. 4ನೇ ಸ್ಕಂದದ ಶ್ರೀಮದ್ ಭಾಗವತವನ್ನು 3 ದಿನಗಳ ಕಾಲ 4 ಪ್ರಮುಖ ವಿಷಯಗಳನ್ನು ಒಳಗೊಂಡು ಸ್ವಲ್ಪ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಭಾಳ ಏನು ಹಂಚಿಕೊಂಡಿಲ್ಲ ಅಂತ ನನಗನ್ನಿಸ್ತದೆ. ನಾನೇನು ತಿಳಿದಿದ್ದೆ ನಿಮ್ಮ ಜೊತೆಗೆ ಅದನ್ನು ಹಂಚಿಕೊಳ್ಬೇಕು. ಸಿಹಿ ತಿಂದವನು ಒಬ್ಬನೇ ತಿನ್ನಬಾರ್ದು ಮಾಡಿದ್ದನ್ನು ಅಂತಿದೆ ಅಂತ, ಹಂಚಿ ತಿನ್ನಬೇಕು ಅಂತ. ಹಾಗಾಗಿ ಏಕಸ್ವಾದು ನಭುಂಜೀತ. ಹಾಗೆ ಭಾಗವತದ ಸಿಹಿಯಾದಂತಹ ಈ ತಿನಿಸನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವ ಒಂದು ಸೌಭಾಗ್ಯ ಇಲ್ಲಿ ಸಿಕ್ಕಿದೆ ಮೈಸೂರಿನಲ್ಲಿ ಅಂತ ಹೇಳ್ತಾ, ಟೀಕೆ ಲೇಔಟ್ ರಾಯರ ಮಠದಲ್ಲಿ ಭಾಗವತದ 12 ಸ್ಕಂಧಗಳ ಪ್ರವಚನ ಮಾಲಿಕೆ. 4ನೇ ಸ್ಕಂದ ನನ್ನ ಪಾಲಿಗೆ ಬಂದ ಪಂಚಾಮೃತ. ಅದರ ಹಿಂದೆ ಈ ಆಯೋಜನೆ ಮಾಡಿದವರು ನಮ್ಮ ರಾಮಧ್ಯಾನಿ ಮೋಹನ್. ಆ ದಂಪತಿಗಳು 60 ವರ್ಷದ ಶಾಂತಿಯ ನಿಮಿತ್ತ ಈ ಕಾರ್ಯ ನಡೀಲಿ ಅಂತ ಮಾಡ್ತಿದ್ದಾರೆ. ಬೇರೆಯವರು ಈ ಥರ ಮಾಡಲಿಕ್ಕೊಂದು ಸ್ಫೂರ್ತಿ ನಮ್ಮ ಮೋಹನ್ ಅವರಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರನ್ನು ಹೆಚ್ಚು ಭಗವಂತ ಅನುಗ್ರಹಿಸಲಿ ಅಭಿನಂದಿಸ್ತಾ, ಹೀಗೆ ದಂಪತಿಗಳಿಗೆ ಶ್ರೇಯಸ್ಸನ್ನು ದೇವರು ಉಂಟು ಮಾಡಿ ಶಕ್ತಿ
ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ಜ್ಞಾನ ಕಾರ್ಯಗಳನ್ನು ಮತ್ತಷ್ಟು ಮಾಡುವ ಆ ಪ್ರೇರಣೆ ದೇವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ರಾಯರ ಮಠದ ಈ ಎಲ್ಲ ಕಮಿಟಿಯ ಸದಸ್ಯರನ್ನು, ಆ ಕುಟುಂಬದ ಸದಸ್ಯರನ್ನು, ರಾಯರ ಮಠದ ಅರ್ಚಕ ವೃಂದ, ಇನ್ನೆಲ್ಲ ಇಲ್ಲಿ ಮಾಡ್ತಾ ಇರೋ ಕರ್ಮಚಾರಿಗಳು ಭಾಗವತ ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರಾದ್ದರಿಂದ ಅವರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಆನ್ಲೈನ್ ಆಫ್ಲೈನ್ ಮೂಲಕ ಈಗ ಶ್ರೋತೃಗಳಿರ್ತಾರೆ, ಹಾಗಾಗಿ ಆಫ್ಲೈನ್ನಲ್ಲಿ ನೀವು ಬಂದಿದ್ದೀರಿ, ಆನ್ಲೈನ್ನಲ್ಲಿ ಇನ್ನೂ ಜನ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಅವರೆಲ್ಲರಿಗೂ ಭಾಗವತ ಪ್ರತಿಪಾದ್ಯನಾದ ಕೃಷ್ಣ ಮತ್ತಷ್ಟು ಶ್ರೇಯಸ್ಸನ್ನು ವೃದ್ಧಿ ಮಾಡಲಿ ಅಂತ ಕೇಳಿ, ಈ ಭಾಗವತದ ಜ್ಞಾನಯಜ್ಞ ಇನ್ನೂ ಮುಂದುವರಿತದೆ. ಮುಂದುವರೆದಾಗಲೂ ತಾವೆಲ್ಲ ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ತಮ್ಮನ್ನು ಕಳಕಳಿಯಿಂದ ಕೇಳ್ತೇನೆ. ಯಾಕಂದರೆ ಒಂದು ದೊಡ್ಡ ಚಂಡಮಾರುತ ಹೊರಗಿನಿಂದ ಬೀಸ್ತಿದೆ, ನಾಸ್ತಿಕತೆ. ಎಲ್ಲೋ ಒಂಚೂರು ಆಸ್ತಿಕತೆಯ ದೀಪ ಉಳಿಬೇಕು ಅಂತಂದರೆ ನಿಮ್ಮೆಲ್ಲರ ಸಹಕಾರ ಬೇಕದಕ್ಕೆ. ಹಾಗಾಗಿ ಇದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬರುವ ವಿದ್ವಾಂಸರ ಪ್ರವಚನದಲ್ಲಿ ತಾವು ಭಾಗವಹಿಸ್ತೀರಿ ಅಂತ ನಿಮ್ಮ ಬಗ್ಗೆ ನಾನು ವಿಶ್ವಾಸವನ್ನು ವ್ಯಕ್ತಪಡಿಸ್ತೇನೆ. ಬರೀ ಭಾಗವಹಿಸೋದಲ್ಲ, ಮತ್ತಷ್ಟು ಇಂಥ ಕಾರ್ಯಕ್ರಮಗಳನ್ನು ಮಾಡುವಾಗ ಅದಕ್ಕೆ ಕೈ ಜೋಡಿಸುವ ಹಾಗೆ, ಕೈ ಜೋಡಿಸೋದಲ್ಲದೆ ಮತ್ತೊಬ್ಬರ ಕೈ ಹಿಡಿದು ಎಳೆದು ಇಲ್ಲಿಗೆ ಕರ್ಕೊಂಡು ಬರೋ ಹಾಗೆ ನೀವೆಲ್ಲರೂ ಮಾಡ್ತೀರಿ ಅಂತ ಈ ಸಂದರ್ಭದೊಳಗೆ ನಿಮಗೆ ಮತ್ತೊಮ್ಮೆ ಕಿವಿ ಮಾತನ್ನು ನಾನು ಕೇಳ್ತೇನೆ. ಜಾತಿ ಅಡ್ಡಿ ಇಲ್ಲ, ಮತ ಅಡ್ಡಿ ಇಲ್ಲ, ಪಂಥ ಅಡ್ಡಿ ಇಲ್ಲ. ರಾಯರ ಸನ್ನಿಧಾನದಲ್ಲಿ ಭಗವಂತನ ಕಥೆ ಕೇಳಲಿಕ್ಕೆ ಮನಸ್ಸೊಂದು ಅಡ್ಡಿ ಆಗ್ತದೆ. ಅದನ್ನು ಸರಿಪಡಿಸ್ಕೊಂಡ್ರೆ ನಾವೆಲ್ಲ ಒಂದಾಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಿಮ್ಮ ಮುಂದೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಿದ್ದೇನೆ. ಭಾಳ ಸಂತೋಷ ಆಗಿದೆ ಈ ರಾಯರ ಮಠದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಭಾಗವತ ಶ್ರವಣಕ್ಕೆ ಅಂತ ತಾವು ಬಂದದ್ದು. ನಾನೊಂದು ಕಿವಿ ಮಾತು ಹೇಳ್ತೇನೆ. ಇನ್ನೊಂದು ಕೊನೆಗೆ, ಭಾಳ ಜನ ಪ್ರವಚನಕ್ಕೆ ಅಂತ ಪ್ರವಚನಕಾರರು ಬರ್ತಾರೆ, ಎಲ್ಲದಕ್ಕೂ ಭಾಗವಹಿಸ್ರಿ, ಮುಂದೆ ನಡೆದ ಕಾರ್ಯಕ್ರಮದಲ್ಲಿ ನನ್ನ ಮರಿಬೇಡ್ರಿ ಅಂತ ತಮ್ಮನ್ನು ಒಂದು ಮಾತಿನಲ್ಲಿ ಕೇಳಿಕೊಂಡು, ಈ ಭಾಗವತದ ಯಜ್ಞದಲ್ಲಿ ಏನು ಹೇಳಿದ್ದಿದೆ, ಅಲ್ಲಿ ಬಂದ ರಸ, ಅಲ್ಲಿ ಬಂದ ಸಿಹಿ, ಅಲ್ಲಿ ಬಂದ ಹಾಲಿನಂತಿರುವ ಅಮೃತ ನುಡಿಗಳು, ಆ ಗುಣಗಳನ್ನು ಮಾತ್ರ ಸ್ವೀಕರಿಸೋ ಹಾಗಾಗಲಿ, ದೋಷ ಏನೇ ಇದ್ದರೂ ಅದನ್ನು ಇಲ್ಲೇ ಬಿಡೋ ಹಾಗಾಗಲಿ, ಹಂಸಕ್ಷೀರ ನ್ಯಾಯದಂತೆ ಅಂತ ಕೇಳಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸಿ, ಅಸ್ಮದ್ ಗುರುವಂತರ್ಗತ ತತ್ವಾಭಿಮಾನಿ ದೇವತಾ ಪ್ರೇರೇಪಕ ಹನುಮದ್ಭೀಮ ಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣಾತ್ಮಕ ಬಿಂಬರೂಪಿ ಭಗವಂತನ ಪಾದದಲ್ಲಿ ಅರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ.